ಒಂದು ರಾಜ್ಯ. ಎಂತ ರಾಜ್ಯ ಅಂದ್ರೆ ತೀರ್ಥಂಕರಂತ ಕಾಲದಾಗ ಇರ್ತಕ್ಕಂಥ ರಾಜ್ಯ ಅಂತೀರಿ. ಹೋಶಿಯಾರ್, ಸಾವಧಾನ್. ಒಬ್ಬ ರಾಜ ಇನ್ನೊಬ್ಬ ರಾಜನ ಭೇಟಿಗಾಗಿ ಅತಿಥಿಯಾಗಿ ಬರ್ತಿದ್ದ. ಸಂದೇಶವನ್ನು ಕಳಿಸಿದ್ದ, ನಾನು ನಿನ್ನ ಭೇಟಿಗಾಗಿ ಬರ್ತಿದ್ದೇನೆ. ಈ ರಾಜ ಬಹಳ ಖುಷಿ ಆಯ್ತು. ಯಾಕಂದ್ರ ಇವನ್ಗಿಂತ ದೊಡ್ಡ ರಾಜ ಆತ, ಇವನ್ಗಿಂತ ದೊಡ್ಡ ವಿಸ್ತಾರ, ಇವನ್ಗಿಂತ ದೊಡ್ಡ ಧರ್ಮಾತ್ಮ, ಇವನ್ಗಿಂತ ಹೆಚ್ಚು ಹೆಸರು ಗಳಿಸಿದವ. ಅಂತ ರಾಜ ಸ್ವತಃ ನನ್ನ ರಾಜ್ಯಕ್ಕೆ ಬರ್ತಾನಂದ್ರ ಅವನು ಯೋಗ್ಯ ರೂಪದಾಗ ಸ್ವಾಗತ ಮಾಡ್ಕೋಬೇಕಂತ ತಿಳ್ಕೊಂಡು ಎಲ್ಲ ಊರಾಗ ಡಂಗುರು ಸಾರಿ ಪ್ರಜೆಗಳಿಗೆ ಹೇಳಿ 2 ಲೈನ್ ಮಾಡಿಸಿ ಪುಷ್ಪವೃಷ್ಟಿ ಮಾಡಿಸ್ತಾ ಜಯ ಜಯಕಾರ ಮಾಡ್ತಾ ಧ್ವಜ ತೋರಣಗಳನ್ನ ಕಟ್ಸಿ ಭವ್ಯ ಸ್ವಾಗತ ಮಾಡಿಸ್ಕೊಂಡ. ಊದುದ ಬಾರ್ಸುದ ಮಾಡಿಸ್ಕೊತ ಕರ್ಕೊಂಡ್ರು. ಹೆಂಗೆ ವ್ಯವಹಾರದ ಇದು ಮಾಡಬೇಕು. ಯಾವ ಊರಾಗ ಯಾವ ರಾಜ್ಯದೊಳಗ ಅತಿಥಿಗಿದು ಸಮ್ಮಾನ ಆಗ್ತತಿ, ಆ ಸ್ಥಾನದೊಳಗ ದೇವತೆಗಳು ವಾಸ ಮಾಡ್ತಾರೋ ಅಂತ ನಮ್ಮ ಗ್ರಂಥದಲ್ಲಿ ಹೇಳ್ಯಾರು. ರಾಜ ಬಂದ, ತನ್ನ ಸಿಂಹಾಸನ ಬಿಟ್ಟು ಕೊಟ್ಟ. ಸೈಡ್ ಒಂದು ಸಣ್ಣ ಸಿಂಹಾಸನ ಹಾಕೊಂಡು ಕೂತ, ವಿನಯ ಮಾಡಿದ, ಬಹಳ ಖುಷಿಯಾದ. ಕಪ್ಪು ಕಾಣಿಕೆ ಅರ್ಪಣೆ ಮಾಡಿದ, ಎಲ್ಲ ಮಾಡಿದ. ರಾಜನ ಯಥಾಯೋಗ್ಯ ಸಮ್ಮಾನ ನೋಡಿ ಈ ರಾಜ ಗಣಿಸ್ತು, ಓಹೋ ಯಥಾಯೋಗ್ಯ ಮಾಡಿದ. ಎಲ್ಲ ಔತಣಕೂಟ ಆಯ್ತು, ಎಲ್ಲ ಆಯ್ತು. ಕೊನೆಗೆ ಹೋಗಾಗ ರಾಜ ಸಭಾದ ಮುಂದ ರಾಜನ ಕಿವ್ಯಾಗ ಒಂದು 3 ಪ್ರಶ್ನೆ ಹೇಳಿದ. ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರ ಸಾಮಂತ ಅರಸನಾಗಿ ನಿನ್ನ ನಾನು ನೋಡ್ತೀನಿ. ಈ ಪ್ರಶ್ನೆ ನೀವು ಉತ್ತರ ಕೊಡ್ಲಿಕ್ಕಂದ್ರ ನಿನ್ನ ರಾಜ್ಯ ನನ್ನ ಸ್ವಾಧೀನ ಆಗ್ತತಿ ಅಂತ. ರಾಜ ಗಾಬರಿ ಆಗಿಬಿಟ್ಟ. ಮೊದ್ಲ ಬಲಿಷ್ಠ ರಾಜ, ಎಲ್ಲ ಕಡೆ ಇವನ ಯಶಕೀರ್ತಿ ಕರ್ಮುದಯ. ನನ್ನ ಸೇನಾ ಅವನ ಸೇನಾ ತುಲನಾ ಮಾಡ್ರ ಅವ್ರ ತೆಗ್ ಅಕ್ಷಿಣಿ ಸೇನಾ, ನನ್ನ ತೆಗ್ 1000 ಸಂಖ್ಯಾ ಸೇನಾ ಜಯಿಸಕ್ ಸಾಧ್ಯನೇ ಇಲ್ಲ. ಹ್ಯಾಗ್ ಮಾಡ್ರಿ? ಇಲ್ರಿ ಹೇಳ್ರಿ ನಿಮ್ಮ ಪ್ರಶ್ನೆಗಳೇನು ಅಂತ. ನನ್ನ 3 ಪ್ರಶ್ನೆ ಹೇಳ್ರಿ. ಈ 3 ಪ್ರಶ್ನೆ ನೀವು ಉತ್ತರ ಕೊಟ್ಟಿ ನಾನ್ ನಿನ್ನ ಸಾಮಂತ ರಾಜನಂತ ಸ್ವೀಕಾರ ಮಾಡ್ತೀನಿ. ಇರ್ಲಿಕ್ಕ ನಿನ್ನ ರಾಜ್ಯ ನನ್ನ ಸ್ವಾಧೀನ ಆಗ್ತದಂತ ರಾಜ ಹೇಳಿದ. ಪ್ರಭು ನೀವು ಬಂದ್ರತ್ ಒಳಗಿಂದ ಒಳಗಂತ ಖುಷಿ ಆಗಿದ್ನಿ, ಇದೇನು ಇಟ್ರಿ ಜಟಿಲ ಆಯ್ತು ಅಂತ ಪ್ರಶ್ನೆ ಕೇಳಿದ. 1ನೇ ಪ್ರಶ್ನೆ ಏನು? ಹೋಗ್ತದ ಮ್ಯಾಲ ಹೊಳ್ಳಿ ಬರೋದು ಇಲ್ಲ, ಏರ್ತದ ಅದು ಇಳಿಯೋದು ಇಲ್ಲ, ಅದು ಏನ? ಏರ್ತದ ಹೋಗ್ತದ ಅದು ಇಳಿಯೋದೇ ಇಲ್ಲ. ರಾಜ ವಿಚಾರ ಮಾಡಕ್ಕೆ ಅದೇನು? 2ನೇ ಪ್ರಶ್ನೆ, 3 ಲೋಕದ ಸಂಪತ್ತನ್ನು ಕೊಟ್ರು ಅದನ್ನ ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಅಮೂಲ್ಯವಾದಂತ ವಸ್ತು ಈ ಪ್ರಪಂಚದಾಗ ಯಾವುದು? ಭದ್ರಗಿರಿ ಅಲ್ಲ, ಹಳಿಂಗ್ಳಿ ಅಲ್ಲ, ಜಮಖಂಡಿ ಅಲ್ಲ, ಬಾಗಲಕೋಟೆ ಅಲ್ಲ, ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಷಟ್ಖಂಡ ಅಲ್ಲ. 3 ಲೋಕದ ಸಂಪತ್ತಿ ಕೊಟ್ರನು ಅದನ್ನು ಕೊಂಡುಕೊಳ್ಳಕ್ಕಾಗೋದಿಲ್ಲ ಅಂತ ಅಮೂಲ್ಯವಾದಂತ ಸಂಪತ್ತು, ಅಮೂಲ್ಯವಾದಂತ ನಿಧಿ ಈ ಪ್ರಪಂಚದಾಗ ಯಾವುದು ಅಂತ 2ನೇ ಪ್ರಶ್ನೆಯನ್ನು ಕೇಳಿದ. ರಾಜ ದಿಗ್ಭ್ರಮೆ ಆಗಿಬಿಡ್ತು. ನನ್ನ ಜೀವನದಾಗ ಇಂಥ ಪ್ರಶ್ನೆ ಎಂದೂ ಕೇಳಿಲ್ಲ, ಏನ್ ಹೇಳ್ಬೇಕು? ಕೊನೆ ಪ್ರಶ್ನೆ, ನೀರಿನಲ್ಲಿರ್ತಕ್ಕಂಥ ಮೀನ ಯಾವಾಗ ನೀರು ಕುಡಿತೈತಿ ಮತ್ತೆ ಯಾವಾಗ ಮಕ್ಕೋತೈತಿ ಹೇಳ್ಬೇಕು ಅಂತ. 3 ಪ್ರಶ್ನೆ. ಇದಕ್ಕೆ ಯೋಗ್ಯ ಉತ್ತರ, ಸಮಯೋಚಿತ ಉತ್ತರ ಕೊಟ್ಟಿ ನೀ ನನ್ನ ಸಾಮಂತ ಅರಸ, ನೀ ನನ್ನ ದಾಯಾದಿ, ನೀ ನನ್ನ ಸಂಬಂಧಿ. ಒಂದ್ ವೇಳೆ ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಂದ್ರ ನಿನ್ನ ರಾಜ್ಯ ನನ್ನ ಸ್ವಾಧೀನ, ನೀನು ನನ್ನ ಸೇವಕನಾಗ್ಬೇಕು. ರಾಜ ಬೆವರ ಬಿಡಿತು. ಹೇಳು, ಕೈ ಜೋಡಿಸಿದ. ಈ ಪ್ರಶ್ನೆಗೆ ಉತ್ತರ ನನಗೆ ತಿಳಿಯಲ್ಲ. ಹಾಗಾದ್ರೆ ನೀವು ಒಪ್ಕೋಬೇಕು. ಕ್ಷಮಾ ಮಾಡಿ, ನನಗೆ 1 ಮಾಸ ಸಮಯವನ್ನ ಕೊಡಿ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಪುರುಷಾರ್ಥ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ನನಗೆ 1 ತಿಂಗಳ ಕಾಲ ಸಮಯ ಕೊಡಿ ಅಂತ ಕೇಳ್ಕೊಂಡ. ನಿಮಗೆ ಎಷ್ಟು ಕೊಡ್ಲಿಲ್ಲ? ಆಲ್ಗೂರ್ ಗೌಡ, ದೇಸಾಯಿ ಸಾಹೇಬ್ರ,
ಈ 3 ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಿ ಯಾರಾದ್ರೂ? ನೇಮಣ್ಣ ಜಮಖಂಡಿ ಅವರೇ, ದರ್ಶನ್ ಭೂಷಣ್ಮತಿ ಮಾತಾಜಿ ಹೋಗ ಕಿವ್ಯಾಗೇನು ಹೇಳಿ ಹೋಗ್ಲಿಲ್ಲ. 3 ಪ್ರಶ್ನೆಗಳು. ರಾಜ ಕೈ ಜೋಡಿಸಿದ. 1 ತಿಂಗಳ ಕಾಲ ನಂಗೆ ಸಮಯ ಅವಕಾಶ ಕೊಡಿ ಅಂತ ಹೇಳ್ಕೊಂಡ. ಆಯ್ತು, 1 ತಿಂಗಳ ಕಾಲ ನಿಂಗೆ ಕೊಡ್ತೀನಿ, ಹೋಗಿ ಬರ್ತೀನಿ ಅಂತ ರಾಜ ಹೊರಟ. ಯಥಾ ಯೋಗ್ಯ ಅವನು ಬೀಳ್ಕೊಟ್ರು. ರಾಜಾಗ ನಿದ್ದಿನ ಹತ್ತ ಇಲ್ಲ. ಹೇಗ್ ಮಾಡೋದು? ಬಹಳ ಪ್ರಯತ್ನ ಮಾಡ್ದ. ಈ ನಮ್ಮ ರಾಜ್ಯದಾಗ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ ಅವ್ರಿಗೆ 1,000 ಬಂಗಾರದ ನಾಣ್ಯಗಳನ್ನ ಕೊಡ್ಲಾಗ್ತದೆ. 1 ಪ್ರಶ್ನೆಗೆ ಉತ್ತರ ಕೊಟ್ಟಾರ 1,000 ಅಂದ್ರೆ 3 ಪ್ರಶ್ನೆಗೆ 3,000 ಬಂಗಾರದ ನಾಣ್ಯನ ಕೊಡ್ತೀನಿ. ಎಲ್ಲ ಪ್ರಜೆಗಳನ್ನ ಒಬ್ಬೊಬ್ಬರ ಕರೆಸಿದ ಜ್ಞಾನಿಗಳನ್ನ ಯಾರಿಂದ ಉತ್ತರ ಸಿಗ್ತಾ ಇಲ್ಲ. ಕೊನೆಗೆ ಜನ ಬರುವುದು ಕಡಿಮೆ ಆಯ್ತು. ಒಂದ್ ದಿವ್ಸ ಮಂತ್ರಿ ಅನ್ನಕ್ಕೆ ಇದೆ ರಾಜ, ಮಂತ್ರಿಗಳೇ ಯಾರು ವಿದ್ವಾಂಸರು ಜ್ಞಾನಿಗಳು ಬರ್ತಾ ಇಲ್ಲ, ಪ್ರಭು ಕ್ಷಮಾ ಮಾಡಿ, ಅವ್ರು ಹೇಳಿದ ಉತ್ತರಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ, ಉತ್ತರ ಸರಿ ಆಗ್ತದೆ, ಯಾರೋ ಅಂಜಿ ಬರ್ತಾ ಇಲ್ಲ. ಕೊನೆಗೆ ರಾಜ ಸಿಟ್ಟು ಬತ್ತು. ಆ ಎಲ್ಲ ಪ್ರಜಾ ಬೇಡು, ನೀ ನನ್ನ ಮಂತ್ರಿಯಾಗಿ ನಿನ್ನನ್ನ ಮರ್ತೀನಿ, ನೀ ಮೊದಲಿಗೆ ಉತ್ತರ ಕೊಡಬೇಕು. ಒಂದ್ ವೇಳೆ ನೀ ಪ್ರಶ್ನೆಗೆ 3 ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಂದ್ರ ನಿನ್ನ ಮುಂದಿನ ಗತಿ ಬಾಯ್ಲೆನ ಹೇಳೋದಿಲ್ಲ, ಇಡೀ ನಿನ್ನ ಸಂಸಾರನ ಸತ್ಯಾನಾಶ ಆಗ್ತೈತೆ ಅಂದ್ಬಿಟ್ಟು ರಾಜ. ಮಂತ್ರಿ ಮೈ ಬೆವರು ಬಿಡ್ತು, ನಡ್ಕಾಕಿದ್ದ. ಒಬ್ಬ ಮಗ, ಹೆಂಡತಿ, ಮಂತ್ರಿ, 3 ಜನ. ಹೆಂಗ್ ಮಾಡೋದು? ಮನೆಗೆ ಬಂದ, ಇಷ್ಟು ಟೆನ್ಷನ್ ಆಗಿತ್ತು. ಬಂದ ಪೆಟ್ಟಿಗೆ ಪತ್ನಿ ಕೇಳ್ತಾಳೆ, ಯಾಕ್ರಿ ಏನಾಯ್ತ್ರಿ? ಇಷ್ಟ್ಯಾಕೆ ನಿಮ್ಮ ಮುಖ ಸರ್ಗೆ ಪಾಡಿದ ಸಣ್ಣಗೆ? ಏನು ಹೇಳಿ ರಾಜರು ಹಿಂಗಂದಾರು. ಅಷ್ಟ ಮಗು ಬಂತು. ಮಗುನ ಯಾಕಪ್ಪ ಏನಾಯ್ತು? ಹಿಂಗಾಯ್ತು. ಏನಾದ್ರೂ ಮಾಡಪ್ಪ, ನಾ ರಾಜರ್ತಿಕ 15 ದಿವಸ ಕಾಲ ತಗೊಂಬಂದಿನಿ, ನೀ ಊರು ಬಿಟ್ಟು ಹೋಗು. ರಾಜಾನ ಸ್ವಭಾವ ನಂಗೆ ಗೊತ್ತೈತಿ. ಅವ್ ಕಷಾಯ ಶಿಟ್ಟು ಬತ್ತಂದ್ರ ಜಾಗದಾಗ ನಮ್ಮ ಶಿರಚ್ಛೇದನ ಮಾಡಿ ಪಾಶಿ ಹಾಕ್ಬಹುದು, ಮರಣ ದಂಡ ಶಿಕ್ಷಣ ಕೊಡ್ಬೋದು, ನಮ್ಮ ಶರೀರ ತುಂಡ ಕತ್ತರಿಸ್ಬೋದು, ನಮ್ಮದಂತೂ ಮುಗ್ದತಿ. ನೀ ಹೇಗಾದ್ರೂ ಮಾಡಿ ಬದುಕು, ನಮ್ಮ ರಾಜ್ಯ ಬಿಟ್ಟು ಹೋಗ್ಬಿಡು ಅಂತ ಮಗಗೆ ಹೇಳಿದ. ತಾಯಿನೂ ಅನುಮೋದನೆ ಮಾಡ್ತಾಳ, ಕಂದ ನಿಮ್ಮಪ್ಪ ಹೇಳು ಸರಿ ಐತಿ, ನೀ ಹೋಗಪ್ಪ, ಹೇಗಾದ್ರೂ ಮಾಡಿ ಎಲ್ಲಾದ್ರೂ ಬದುಕು, ಈ ರಾಜ್ಯ ಬಿಟ್ಟು ದೂರ ಹೋಗು. ಇದಕ್ಕಂತೂ ಉತ್ತರ ಸಿಗೋದು ಕಠಿಣ. ಮಗನು ಅಂತಾನು, ಏನ್ ಪ್ರಶ್ನೆಗಳನ್ನ ಕೇಳಿದ ಮಗ, ಅವಂಗೂ ಜಟಿಲ್ ಅನಿಸ್ತು. ಅವಾಗ ಅಪ್ಪಂತಾನ ಮಂತ್ರಿ, ಹೋಗಪ್ಪ, ಏನೋ ನಿಂದ ಪುಣ್ಯಿತ್ತು, 15 ದಿವಸ ಒಳಗೆ ಇದಕ್ಕೆ ಏನಾರು ಉತ್ತರ ಸಿಕ್ತಂದ್ರ ವಾಪಸ್ ಬಾ, ಸಿಗ್ಲಿಕ್ಕಂದ್ರ ಹೋಗಿ ನಮ್ದು ಏನಾಗುದೈತಿ ನಮ್ಮ ಭಾಗ್ಯದಾಗ ಅದಾಗ್ತತಿ, ನಿನ್ನ ಪಾಡಿ ನೀ ಬದುಕಪ್ಪ ಅಂತ ಅಪ್ಪ ತಾಯಿ ಆ ಮಗುವನ್ನ ಬೀಳ್ಕೊಟ್ರು. ಮಗು ಹೋಗೋ ಮನಸ್ಸಿಲ್ಲ. ಆದ್ರೂ ತಂದೆ ತಾಯಿಯ ಒತ್ತಾಯಕ್ಕಾಗಿ ಮಗ ಹೊರಟು ಹೋದ. ರಾಜ್ಯ ಉಲ್ಲಂಘನೆ 3 ದಿವಸ ಹೋಯ್ತು. ರಾಜ್ಯ ಉಲ್ಲಂಘನೆ ಮಾಡಿದ. ಮುಂದಿನ ರಾಜ್ಯ ಪ್ರವೇಶ ಮಾಡಿದ. ಜಂಗಲ್ ಮಾರ್ಗ ಇತ್ತು. ಆ ಜಂಗಲ್ ಮಾರ್ಗ ದಾಟಿ ಮುಂದಿನ ರಾಜ್ಯಕ್ಕೆ ಹೋಗಿಂತ ಮುಂಚೆ ಒಂದು ಸಣ್ಣ ಕುಟೀರ, ಬಾಯಾರಿಕೆ ಆಗಿದ್ದು, ಬಹಳ ನೀರಡಿಕೆ ಆಗಿದ್ದು, ನೀರು ಬೇಕು ಅಂತ ಬಯಸಿ ಆ ಒಂದು ಗುಡಿಸಲಂತ ಕುಟೀರಿತ್ತು. ಕುಟೀರಕ್ಕೆ ಹೋದ. ಯಾರದಿರಿ ಮನಿ ಒಳಗ, ಕುಡಿಲಿಕ್ಕೆ ಒಂದ್ ಸ್ವಲ್ಪ ನೀರು ಕೊಡ್ತೀರಿ ಅಂತ ಕೂಗಿದ. ಒಳಗಿಂದ ಸುಮಾರು 25 ವರ್ಷದ ತರುಣಿ ಹೊರಗೆ ಬಂದ್ರು. ಯಾರ್ರೀ? ಬರೀ ಜೈ ಜಿನೇಂದ್ರ. ಇಲ್ಲ, ನಂಗೆ ಕುಡ್ಲಿಕ್ಕೆ ನೀರು ಬೇಕು, ಕೊಡ್ತೀರಿ ಏನು ಅಂತ. ಆಯ್ತ್ರಿ, ಕೊಡ್ತೀನಿ. ಯಾರ್ದಾರ ನಿಮ್ಮ ಮನೆ ಒಳಗ ಅಂತ. ತಾಯಿ ಇಲ್ಲ, ತಿರ್ಕೊಂಡಳು. ನನ್ನ ತಂದೆ ಒಬ್ರ, ಅವರು ಕೆಲಸದ ಕಾರ್ಯ ನಿಮಿತ್ತ ಪೇಟೆ ಒಳಗ ರಾಜ್ಯದೊಳಗೆ ಹೋಗ್ಯಾರ, ಬರ್ರಿ ಕುಡಿ ಬರ್ರಿ, ಒಳಗೆ ಬರ್ರಿ, ನೀರು ಕುಡಿ ಬರ್ರಿ ಅಂತ ಕರೆದ್ರು. ಇಷ್ಟು ಕೇಳ್ಪೆಟ್ಟಿಗೆ ಆ ವ್ಯಕ್ತಿ ಅಂತ, ಜೈ ಜಿನೇಂದ್ರ, ಇರ್ಲ್ರಿ ನೀರ್ ಬೇಡಾರಿ, ನಾ ಹೋಗ್ತೀನ್ರಿ ಅಂತ ಹೊಳ್ಟ. ಅಲ್ರಿ ಬರಲ್ರಿ, ಮತ್ ನೀರ್ ಬೇಕಂತ ಬಂದಿರಿ, ಕುಡಿ ಬರ್ಲಿಲ್ಲ. ನಿಮ್ ತಾಯಿ ಇಲ್ಲಂತೀರಿ, ನಿಮ್ಮ ಅಪ್ಪರು ಇಲ್ಲಂತೀರಿ, ಇಂಥ ಸಮಯದ ನಾ ಬರೋ ಸರಿ ಅಲ್ಲ. ಮತ್ ನಿಮ್ಮದು ಮದುವೆ ಆಗಿಲ್ಲ ಅಂತೀರಿ, ಕನ್ಯಾ ನೀವು, ಇಂಥ ಅವಸ್ಥಾಗ ನಾ ಬರಕ್ ಸಾಧ್ಯ ಇಲ್ಲ, ನಂಗೆ ನೀರ್ ಬೇಡರಿ, ಮತ್ ಬಂದ್ರೆ ಬರ್ತೀನಿ ಯಾವಾಗ ಅಂತ ಹೊಂಟ. ಅಟ್ರಾಗಿ ಇದರಿಗೆ ಅಪ್ಪ ಬಂದ.
ಇವ್ರು ಮಾತಾಡೋ ವಾರ್ತಾಲಾಪ ಏನು ಮಾತಾಡಿದ್ರೆ ಕಿವಿ ಕೇಳಲಿಲ್ಲ. ಕರೆ ಆತನ ಮಗಳು ಮತ್ತು ಇವ ತರುಣ ಮಾತಾಡಿದ್ದನ್ನು ದೂರಿಂದ ನೋಡಿದ. ಇವು ಆಗ ಬಬೂಲಾಗಿಬಿಟ್ಟ. ಶಿಟ್ಟು ಬಂತು. ಏಕಾಂತದೊಳಗಿರ್ತಕ್ಕಂಥ ನನ್ನ ಮಗು ಜೊತೆ ನಿಂದೇನು ಮಾತು ಅಂತ ಬಂದು ಬೈಲಿಕ್ಕೆ ಶುರು ಮಾಡಿದ. ಈ ಮಗು ಭಾಳ ನಂದ್ಕೋತು. ಇಲ್ರಿ, ಕ್ಷಮಾ ಮಾಡ್ರಿ, ನಾ ಆ ಉದ್ದೇಶ ಏನು ಕೇಳಿಲ್ಲ, ನೀರು ಬೇಕಂತ ಬಂದೀನಿ, ಅದ್ರ ಮನ್ಯಾಗ ಯಾರಿಲ್ಲ ನಾ ಹೊಂಟೀನಿ ಅಂತ. ಆಯ್ತು ರೀ, ಕ್ಷಮಾ ಮಾಡ್ರಿ, ನಾ ಏನಾದ್ರು ತಪ್ಪು ಮಾಡಿ ಕ್ಷಮಾ ಮಾಡ್ಕೋತ ಮುಂದೆ ಹೋದ. ನಾ ಹೋಗ್ತೀನಿ ಅಂತ ನೀವು ಬಂದ. ನಿನಗರೆ ತೀತಿತ್ತಿಲ್ಲೋ ಇಂಥ ಯುವ ತರುಣ್ ಜೊತೆಗೆ ಒಬ್ಬಕ್ಕೆ ಮಾತಾಡೋ ನೀತಿ ಹಲಕಿಸ್ಕೊತೀನಿ ಬುದ್ಧಿಲ್ಲ ಅಂತ ಅಪ್ಪ ಬೈಲಿಗೆ ಶುರು ಮಾಡ್ತಾರೆ. ಮಗಳಂತ ಅಪ್ಪಾಜಿ ಪಿತಾಶ್ರೀ ಈಗ ಅನ್ನೋದು ತಪ್ಪುರಿ. ಆ ವ್ಯಕ್ತಿಯನ್ನು ನೋಡಿ ನಾ ಎಷ್ಟು ಪ್ರಸನ್ನ ಆಗ್ಯಾನಂದ್ರ ಇಂಥ ಯುವ ವ್ಯಕ್ತಿಯ ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ. ಮಗಳು ಹೇಳಕತ್ತ, ಅವ್ನು ವರ್ಣನೆ ಮಾಡಕತ್ತಾಳ. ಅಲ್ಲ, ಮಾಡುದು ಅಲ್ದ ಮತ್ತ ಅವನ ಬಗ್ಗೆ ಹೋಗತಿ ಅಂತ ಅಪ್ಪ ಬೈಯಾಕ ಶುರು ಮಾಡ್ತಾನ. ಅಪ್ಪಾಜಿ ಪಿತಾಶ್ರೀ ಅವರೇ ಕೇಳ್ರಿ, ನನ್ನ ಅವ್ ನೀರು ಕುಡಿಬೇಕಂತ ಬಾಯಾರಿಕೆ ಆಗಿ ಬಂದಿದ್ರಿ, ನೀರು ಕುಡಿಲಾರ್ದ ಹಾದಂದ್ರ ಸ್ವಲ್ಪ ವಿಚಾರ ಮಾಡ್ರಿ. ಯಾಕೆ ನೀರು ಕುಡಿಲಕ್ಕ ಹಾದ ಹಂಗಾವ? ಅಪ್ಪ ಈಗ ಕೇದ್ ನೋಡು, ನೀರು ಕುಡಿಲಾರ್ದ ಯಾಕೆ ಹಾದವ ಶಾನ್ಯ? ಕ್ಷಮಾ ಮಾಡ್ರಿ, ನೀವು ಮನ್ಯಾಗ ಇದ್ದಿದ್ದಿಲ್ಲ, ನನ್ ಕೇಳಿದ್ರಿ ಮನ್ಯಾಗ ಯಾರ್ಯಾರ್ದಾರ ತಾನ ಅಮ್ಮ ಇಲ್ಲ ಹಿಂಗೆ ಅಂತ ಹೇಳಿ, ಮದುವೆ ಆಗೈತೆ ಅಂತ ಕೇಳ್ದ ಇಲ್ಲ ಅಂತ ಹೇಳಿ, ಅದಕ್ಕೆ ಅವ ವಾಪಸ್ ವಾದ. ಇದನ್ನೆಲ್ಲ ಕೇಳೋದ್ ಪದ್ಧತಿನ? ಅಪ್ಪ ಒಂದೊಂದ್ಸಲ ಹಂಗ ಆಗ್ತೈತಿ. ಬುದ್ಧಿ ಭ್ರಮೆ ಆಗಿರ್ತಾರ ಮನುಷ್ಯ, ಏನ್ ಮಾತಾಡ್ಬೇಕು ಈ ಮುಂದಿನ ಏನು ತಿಳಿಯೋದಿಲ್ಲ. ಅಪ್ಪ ಬೈಲಿಕ್, ಅಪ್ಪಾಜಿ ಪಿತಾಶ್ರೀ ಕೇಳ್ರಿ, ಆ ಒಂದ್ ವೇಳೆ ಕೆಟ್ಟ ವ್ಯಕ್ತಿ ಇದ್ದಂದ್ರ ಬಂದು ಒಳಗ್ ಕೂತ್ ನೀರು ಕುಡಿತಿದ್ದ. ತಾಯಿ ಇಲ್ಲದ ಪ್ರಸಂಗ ತಿಳ್ಕೊಂಡು ನೀವಿಲ್ಲದ್ದು ನೋಡಿ ನೀರು ತರಾಕ ನಾ ತಂದು ಕೊಡ್ತೀನಿ ಅಂತಂದ್ರು ವಾಪಸ್ ವಾದಂದ್ರ ಅವ ಸ್ತ್ರೀಗೆ ಎಷ್ಟು ಸಮ್ಮಾನ ಕೊಡ್ತಾನ, ಎಷ್ಟು ಚಾರಿತ್ರವಾಳದಾನ, ಇದ್ರ ಮೇಲೆ ಗೊತ್ತಾಕತ್ರಿ. ತಿಳ್ಕೋರಿ, ಇದನ್ನ ನಮ್ಮ ಗ್ರಂಥದಾಗ ಬರ್ದಾರ್, ಶಾಸ್ತ್ರದಾಗ ಬರ್ದಾರ್. ಮಹಾವ್ರತಿ ಉತ್ತಮ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡ್ತಕ್ಕಂತ ಶ್ರಾವಕ ಸ್ವತಃ ಇದ್ರು ಸಹಿತ ತಾಯಿ ಜೊತೆಗೆ ಸಹಿತ ಏಕಾಂತದೊಳಗೆ ಇರಬಾರ್ದು ಅಂತ. ಬ್ರಹ್ಮಚರ್ಯ ವ್ರತ ನಿರ್ದೋಷ ಪಾಲನೆ ಮಾಡಬೇಕಾದ್ರ ಈ ರೀತಿ ಕಟ್ಟು ನಿಟ್ಟುಗಳನ್ನ ನಮ್ಮ ಆಗಮದಲ್ಲಿ ಬ್ರಹ್ಮಚರ್ಯ ಮಹಾವ್ರತಿಗಳಿಗೆ ಕೊಟ್ಟಾರ. ವಿಚಾರ ಮಾಡ್ಲು, ಇಂಥ ಯುವಕನನ್ನ, ಇಂಥ ಪುರುಷನನ್ನ, ಇಂಥ ಸಂಸ್ಕಾರಿತ ಧರ್ಮಾತ್ಮನನ್ನ ನನ್ನ ಜೀವನದ ಅಪ್ಪ ಅಂತವ್ರಿಗೆ ಏನಿಲ್ದ ಬೈದಿರಲ್ಲ ಅಂತ ಅಂದು ಪೇಟೆಗೆ ಅಪ್ಪಗ ಪಶ್ಚಾತ್ತಾಪ. ಓಹೋ, ಇಂಥ ವ್ಯಕ್ತಿ ಆತ, ಹೋದಲ್ಲ ನಾ ಕ್ಷಮಾ ಕೇಳ್ಬೇಕು ಅವನ ಅಂತ. ಇಲ್ಲ, ನಾವೇನೋ ಪ್ಯಾಟಿಗೆ ಹೋಗಿರ್ಬೇಕು, ನಾನು ಪ್ಯಾಟಿಗೆ ಹೋಗೋದನಿ, ಏನ್ ತರುದತೇನ ಅವ್ನು ಭೇಟಿ ಆದ್ರ ಅವ್ನ ಕ್ಷಮಾ ಕೇಳಿದಂಗು ಆತು, ಸಂತಿ ತಂದಂಗ ಆತು. ಮಗಳ ಏನ್ ತರುದತೇನ ಸಂತಿಯಿಂದ ಅಂತ ಮಗಳನ್ನ ಕೇಳಿದ ಅಪ್ಪ. ನೋಡ್ರಿ, ಮಗಳಂತಾಳು ಸಂತಿಯಿಂದ ನಂಗೆ 3 ವಸ್ತು ತಗೊಂಡ್ ಬರಿ ಅಂತ. ಏನು? ಮ್ಯಾಲ ಕಠೋರ, ಒಳಗ ಮೃದು, ₹2 ವಸ್ತು ತಗೊಂಬರಿ. ಮತ್ತೊಂದು ವಸ್ತು ಒಳಗ ಕಠೋರ, ಮ್ಯಾಲ ಮೃದು. ಎರಡನೇದ ಅದು ₹1 ಕೊಟ್ಟು ವಸ್ತು ತಗೊಂಬರಿ. ಮತ್ತೊಂದು ವಸ್ತು ತಗೊಂಬರಿ ₹2 ಕೊಟ್ಟ. ಅದ ಮ್ಯಾಲ ನೋಡಾಕ ಬೆಳ್ಳಗ, ಅದ ಹಣ್ಣಲ್ಲ, ಅದ್ರ ಬಾಳ ಸಿಹಿ, ಅದನ್ನ ತಗೊಂಡು ಬರಿ ಅಂತ ಹೇಳಿ ಅಪ್ಪಗನಿಸ್ತು. ಇದೇನು ಹೇಳ್ತ ನಾನು ಹುಡುಗಿ, ಬಿಡಿಸಿ ಹೇಳ, ಅಂಗಡಿಯವ್ರಿಗೆ ಹೋಗಿ ಹೇಳಪ್ಪ ಅದನ್ನ ತಗೊಂಡ್ ಬಾ ಅಂತ ಹೇಳಿ. ವಿಚಾರ ಮಾಡ್ಕೋತ ಹೋದ ಅಪ್ಪ. ಪ್ಯಾಟಿಗೆ ಹೋದ, ಹುಡುಗ ಎಲ್ಲಿ ನೋಡ್ತಾನೆ ಆ ಕಡೆ, ಎಲ್ಲಿ ಹುಡುಗ ಸಿಗಲಿಲ್ಲ. ಪ್ಯಾಟಿಗೆ ಹೋದ, ಒಂದು ಅಂಗಡಿಯಾಗ ಕೇಳಿದ, ಮ್ಯಾಲ ಕಠೋರ, ಒಳಗ ಮೃದು, ₹2 ತಗೋರಿ, ಒಂದು ವಸ್ತು ಕೊಡ್ರಿ ಅಂತಂದ. ತಲೆ ಐತ ಕೊಬ್ಬರಿ ಪೇಟೆ ಐತಿ ನಿಂದ, ಅಣ್ಣ ಭಾಳ ಶಾನೆ ಆತ್ ತಿಳ್ಕೊಂಡಿನಿಲ್ಲ. ಏನು ಬೇಕು ನೆಟ್ಟಿಗೆ ಹೇಳ, ಅಂಗಡಿಯಾಗ ವಸ್ತುದ ನೋಡಿಲ್ಲ. ಎಲ್ಲ ಮ್ಯಾಲ ಕಠೋರ ಅತ್ತ, ಒಳಗ ಮೃದು ಅತ್ತ, ತೆಲಿಗಿಲಿ ತಿರುಗೈತೇನ? ಅಂತ ವಸ್ತು ಎಲ್ಲಿ ಕೊಡ್ಲಿ? ಏನ್ ಬೇಕು ಡೈರೆಕ್ಟ್ ಹೇಳಿ ಕೊಡ್ತಾನೆ, ಅಂಗಡಿಯಾಗ ನೋಡಿ ಎಲ್ಲ ವಸ್ತು ಅದಾವ. ಒಂದು ಹುಡುಗ ಓದತ್ತ, ಅವ್ರವ್ ಹೇಳಿತ್, ನಿಮ್ಮ ಅಪ್ಪನ ತಲೆ ಸ್ವಲ್ಪ ಜಂಡು ಬಾಂಬ್ ತರೋತ್ ಹೇಳಿ, ಜಂಡು ಬಾಂಬ್ ತರೋತ್ ಹೇಳಿ ಕಳಿಸಿ ರೊಕ್ಕ ಕೊಟ್ಟ. ಅಂಗಡಿಗೆ ಹೋಗ್ತದ ಅನ್ಕೋತ ಹಾದ್ಯಾಗ ಮರ್ತ. ಅಂಗಡಿಯಾಗ ಹೋತು, ಬಾಂಬ್ ಕೊಡು ಅನ್ನಕೈತು. ಅವ ಅಂಗಡಿಯಾಗ ಗಾಬರಿ ಅದ್, ನನ್ನ ಅಂಗಡಿಯಾಗ ಎಲ್ಲಿ ಬಾಂಬು? ಅಲ್ಲಿ ಐತ್ರಲ್ಲ ಬಾಂಬ್. ಅಂಗಡಿ ಜಿಗದ್ ಹೊರಗೆ ಬಂದ್ ನಾವು ಕಪ್ಪ ನನ್ನ ಅಂಗಡಿಯಾಗ ಬಾಂಬ್ ಇಟ್ಟಾರ ಅಂತ ಹೇಳಿ ಜಿಗದ್ ಬಂದ್ ಓಣ್ಯಾ ಮಂದಿ ಕೂಡ್ತಿ. ಏನಾಯ್ತು? ಬಾಂಬ್ ಇಟ್ಟಾರ, ಬಾಂಬ್. ಅಟ್ರಾಗ ಅವ್ರ ಅಪ್ಪನ ಬಂದ
ಹುಡುಗನ ಅಪ್ಪ ಹಿಂಗ್ಯಾಕೆ ಏನಾಯ್ತು ಅಂಗಡಿಯವ್ರ ನನ್ನ ಮಗ ಬಂದ್ ನಿನ್ನ ಮಗ ಬಂದ ಮಾರ ನನ್ನ ಅಂಗಡಿಯಪ್ಪ ಬಾಂಬ್ ಅಲ್ರಿ ಚೆಂಡು ಬಾಂಬ್ ಅಯ್ಯೋ ಹೆಂಗ್ ಆಕೈತಿ ಒಂದೊಂದ್ಸಲ ಅಂಗಡಿಯ ಕೇಳ್ದ ಏನೋ ಮ್ಯಾಲ ಕಠೋರ ಒಳಗ ಮಿದು ₹2 ಒಂದು ವಸ್ತು ಕೊಡಪ್ಪ ಮ್ಯಾಲ ಮಿದು ಒಳಗ ಕಠೋರ ₹1 ಒಂದು ವಸ್ತು ಕೊಡಪ್ಪ ಮತ್ತೊಂದು ಹೇಳ್ದ ಬೆಳ್ಳಗ ಬಾಳಸಿ ಅದೊಂದು ₹2 ಕೊಡಪ್ಪ ಅಂತ ತಲೆ ಕೆಟ್ಟತ್ತಿನ ಹೋಗ ನಿನ್ನ ಎಲ್ಲಿಯೋ ಮನೆ ಹೋಗಾಕಿ ಗಾಡಿ ಅಂತ ಅಂದ್ಕೊಂಡು 3ನೇ ಅಂಗಡಿಗೆ ಹೋದ್ರ ಏ ಬೇರೆ ತಗದಿಲ್ಲ ನಾನು ಹುಚ್ಚುತ್ತಿದ್ದೇನೆ ಅಂಗಡಿಯಾಗ ನಡಿ ಅಂತಂದು ಯಾರು ಕರ್ಕೊಳ್ಳುವಾರ ಅಂಗಡಿಯಾಗ ವಸ್ತು ಕೊಡುವಾರ ಇವ್ ತಲಿಕೆ ಹಚ್ಕೊಂಡು ನನ್ನ ಮಗಳು ಯಾನ್ ಕೇಳಿಟ್ಲೆ ತಿನ್ನಲ್ಲ ಅಂದ ವಾಪಸ್ ಏನ್ ಬರೋದು ಬರ್ತಿದ್ದ ಹಾದ್ಯಾಗ ಭೇಟಿ ಆದ್ ನೋಡಿ ಯಾರ ಮಂತ್ರಿ ಮಗ 26-27 ವರ್ಷದ ತರುಣ ಯಪ್ಪ ಭೇಟಿ ಆದ್ ಚಲೋ ಜೈ ಜಿನೇಂದ್ರ ನಾ ತಪ್ಪು ತಿಳ್ಕೊಂಡಿನಿ ಏನೇನು ಬೇದ್ನಿ ಕ್ಷಮಾ ಮಾಡಪ್ಪ ನನ್ನ ಮಗಳು ಹೇಳು ಗೊತ್ತಾತು ನಿನ್ನಂತರ ಸಿಗುದ್ ಬಹಳ ದುರ್ಲಭ ಈ ವಯಸ್ಸಾಗಿ ಇತ್ತ ಬುದ್ಧಿ ಅಂತದಪ್ಪ ನಡಿ ನನ್ನ ಮನಿ ತಕ್ಕ ಅಂತ ಯಾಕ್ರಿ ನಿಮ್ ನೋಡ್ರಿ ಏನೋ ಅನ್ಸಾಕೈತಿ ಏನಿಲ್ಲಪ್ಪ ನನ್ನ ಮಗಳು ಏನೋ ಹೇಳಿದ್ದು ತರ್ಬೇಕತ್ ವಾದ್ನಿ ಯಾರು ನಾನು ಅಂಗಡಿಯಾಗ ಕರ್ಕೊಲಿರ್ ಕೊಡು ದೂರ ಹೋತು ಏನ ಹಿಂಗ ಮ್ಯಾಲ ಕಠೋರ ಒಳಗ ಮೃದು ₹2 ವಸ್ತು ಮ್ಯಾಲ ಮೃದು ಒಳಗ್ ಕಠೋರ ₹1 ವಸ್ತು ಬೆಳ್ಳಗ ಅತಿ ಸೂ 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 ಮಧುರ ಸವಿ ಇರ್ತಕ್ಕಂಥ ವಸ್ತು ₹2 ತೂಮ ಅಂದ್ಲು ಅದಕ್ಕೆ ನಂಗೆ ಏನ್ ತೀಲಿಲ್ಲ ಹಂಗ ಬನ್ನಿ ಅಂತ ನಡ್ರಿ ನಾ ಕೊಡಿಸ್ತಾನ ಅಂದ ನಾವೊಂದು ಕೇಳ್ತೀನಿ ಕೇಳ್ರಿ ₹2 ತಗೋದು ತುಡುಗ್ ಮಾಡಿ ಅಲ್ಲ ನಾ ಕೊಡಂಗಿಲ್ಲ ನಿಮ್ ಯಾರ ಕೈಲಿ ಕೊಡಿಸ್ತೇನೆ ಹೋಗಿ ತರೋದು ಅಂಗಡಿ ಕಿರಾಣಿ ಅಂಗಡಿ ಸಿಗ್ತೈತಿ ನಾ ಹೇಳೋದು ಅಲ್ಲ ನೀವು ತರೋದು ಅಲ್ಲ ಕರೆ ತರಬೇಕು ₹2 ಕೊಟ್ಟು ಒಂದು ವಸ್ತು ತರಬೇಕು ಒಟ್ಟು ನಾ ಹೇಳೋದು ಅಲ್ಲ ನೀವು ತರೋದು ಅಲ್ಲ ಒಟ್ಟು ತರಬೇಕು ₹2 ತಗೊಂಡು ಹೋಗೋದ ತರೋದ ಗುಗಿ ಮಸ್ತರ್ ಅಜಿತ್ ಸರ್ ಹೇಳ್ರಿ ಕೊಡೋದು ₹2 ನಾವು ನಾ ಅಂದ್ರೆ ನಾ ತಗೊಂಡು ಅವ್ರ ಕೈಲಿ ಕೊಡಿಸ್ತೀನು ಹೋಗಿ ತರೋದು ಅಂಗಡಿಯಾಗ ಎಲ್ಲಿ ಕಿರಾಣಿ ಅಂಗಡಿಯಾಗ ನಾ ಹೇಳೋದು ಅಲ್ಲ ನೀವು ತರೋದು ಅಲ್ಲ ಕರೆ ತರಬೇಕು ₹2 ಕೊಟ್ಟು ವಸ್ತು ಅದ ಅಲ್ಲ ಯಾವ್ದ ಅಲ್ಲ ತರುದು ಅಲ್ಲ ಮುಲ್ಲ ಅಲ್ಲ 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 ಹಸಿ ಶುಂಠಿ ಈಗ ತೀತ್ ನೋಡ್ ನಾ ಹೇಳೋದು ಅಲ್ಲ ನೀವು ತರುದು ಅಲ್ಲ ಈಗ ತೀತ್ ಕ್ವಶನ್ದಾಗ ಐತ್ರಿ ಉತ್ತರ IAS ಮಾಡಕ್ ಹೊಂಟಾರ IAS ಮಾಡ್ಬೇಕಾದ್ರೆ ಬರೀ ಸಾಲಿ ಅಭ್ಯಾಸ ಮಾಡಿ ಹತ್ತೋದಿಲ್ಲ ಜನರಲ್ ನಾಲೆಜು ಬೇಕು ಏನ್ ಬೇಕಾದ್ ಕೇಳ್ತಾರ ಒಂದು ಕಟ್ಟಿಗೆಪ್ಪ ಅರುಣ್ 9 ಫೂಟದೊಂದು ಬಿದಿರು ಕಟ್ಟಿಗೆ ಅದರಾಗ ಒಂದೊಂದು ಫೂಟದ ತುಕಡಿ ಮಾಡ್ರ ಎಟ್ಟಕ್ಕವು ಎಟ್ಟಕ್ಕವ್ರಿ 9 ಫೂಟ್ ಕಟ್ಟಿಗೆ ಒಂದೊಂದು ಫೂಟದ ತುಕಡಿ ಮಾಡ್ರಿ ಎಟ್ಟಕ್ಕವ 9 ಭಾಳ ಶಾನ್ಯಾರ ನೀವು ಹುಚ್ಚುಗೊಡ್ರೆ 8 ಹಾಕವ್ IAS ಮಾಡಕ್ ಹೊಂಟಾರ 9 ಫೂಟ್ ಕಟ್ಟಿಗೆ ಐತಿ ಒಂದೊಂದು ಫೂಟ್ ತುಕಡಿ ಮಾಡ್ಕೋತ ಹೋದ್ರ 8 ಹಾಕವ್ 9 ಅಂತ ಹೇಳ್ರ ಎಟ್ಟು ಸರ ನೋಡ್ರಿ ಉಪಯೋಗ ಇಡಬೇಕು ಜ್ಞಾನ ಲಕ್ಷ ಕೊಡಬೇಕು ನಾ ನಡ್ರಿ ಕುಡಿಸ್ನಂದ ಕರ್ಕೊಂಬಂದ ಅಂಗಡಿಗೆ ಬಂದ ಹೇಳಿದ್ರ ಏನ್ರಿ ತಗೋರಿ ₹2 ತಗೋರಿ ಒಂದ ಏನ್ ಕೊಡ್ರಿ ತೆಂಗಿನಕಾಯಿ ಶ್ರೀಫಲ ಒಳಗ ಮೃದು ಮ್ಯಾಲ ಕಠೋರ್ ತೆಂಗಿನ ಪಟ್ಟಿ ಹೆಂಗಿರ್ತೈತಿ ಮ್ಯಾಲ ಒಳಗ್ ಕೊಬ್ಬರಿ ಹೆಂಗಿರ್ತೈತಿ ಕೊಬ್ಬರಿ ಕಡಬ ಮಾಡ್ತೀನ್ರಿ ₹2 ಕೊಟ್ಟ ಶ್ರೀಫಲ ಅತಿಥಿ ದೇವೋ ಭವ ಅತಿಥಿ ಸತ್ಕಾರ ಮಾಡಕ ಭಗವಂತರ ದರ್ಶನ ಮಾಡಕ ಗುರುಗೋ ಚರಣ ವಂದನಾ ಮಾಡಕ ಚೌಕಾ ಮಾಡಕ ಬಂದಂತ ಅತಿಥಿಗಳಿಗೆ ಭೋಜನ ವ್ಯವಸ್ಥೆ ಮಾಡಕ್ ಉಪಯೋಗ ಆಗ್ತದ ಶ್ರೀಫಲ 2ನೇದು ಕಾರಿಕ್ ಹುಗ್ಗಿ ಮ್ಯಾಲ ಮೃದು ಒಳಗ ಕಠೋರ ಖಜೂರಿ ಕಾರಿ ಕರ್ತೈತಿಲ್ಲ 3ನೇ ವಸ್ತು ಕಲ್ಸಾಕ್ರಿ ಬೆಳ್ಳಗ ರುಚಿ ನೋಡಕ್ ಬೆಳ್ಳಗ ಬಾಳ ಸಿಹಿ ಕಲ್ಸಾಕ್ರಿ ಅವ್ವ ಹಿಂಗ ಹೇಳಿ ನನ್ನ ಮಗಳು 3 ಅಂಗಡಿ ಕೇಳಿ ಯಾವ ಕೊಡ್ಲಿ ನಂಗೂ ತೀಲಿಲ್ಲ ಅದಕ್ಕೆ ಭಾಳ ಶಾನೆ ಅದನಪ್ಪ ಅವ ಸಂಸ್ಕಾರಿತದಂದ ಕರ್ಕೊಂಡ್ಬಂದ ಮನೆಗೆ ಬಂದರು ಚರ್ಚೆ ಆಯಿತು ಮನ್ಯಾಗೆಲ್ಲ ಕೊಟ್ರಿ ವ್ಯವಸ್ಥೆ ಎಲ್ಲ ಶುರುವಾಯಿತು ಚರ್ಚೆ ಆಯಿತು ಅವಾಗ ಈ ವ್ಯಕ್ತಿ ಕೇಳ್ತಾನೆ ನೀ ಯಾರ ಎಲ್ಲಿಂದ ಬಂದು ನಿನ್ನ ತಂದೆ ತಾಯಿ ಯಾರು ಅಪ್ಪ ಹೇಗೆ ಕಳಿಸಿದ್ದ ಎಲ್ಲರಿಗೆ ಹೋದಾಗ ನೀ ಹೇಳಿದಂದ್ರೆ ರಾಜ ಗೊತ್ತಾತಂದ್ರೆ ನಿನ್ನೂ ಕರೆಸಿ ಶಿಕ್ಷಾ ಕೊಡ್ತಾನೋ ನೋಡು ಅಂತ ಹೇಳಿ ಇವ
ಮನುಷ್ಯನ ಕಾಯೋತ್ಸರ್ಗ ಮಾಡಿದ. ನನ್ನ ತಂದೆ ತಾಯಿ ಪ್ರಾಣ ರಕ್ಷಣೆಗೋಸ್ಕರ ನಾ ಸುಳ್ಳು ಹೇಳಬೇಕು ಅಂತ ಕಾಯೋತ್ಸರ್ಗ ಮಾಡಿ ಸುಳ್ಳು ಹೇಳಿದ. ನಾನೊಬ್ಬ ಅನಾಥ, ಆ ಊರಿಂದ ಬರಾತೀನಿ, ಎಲ್ಲಾದ್ರೂ ಉದ್ಯೋಗ ಸಿಕ್ಕಿತ್ತೇನು ಅಂತ ಹುಡುಕ್ತಾನ ಹೊಂಟೀನಿ, ಒಬ್ಬ ವಣಿಕ ಅಂತ ಹೇಳಿದ. ಆಯ್ತಪ್ಪ, ನನಗೂ ಯಾರು ಆಧಾರ ಇಲ್ಲ, ಇರಕ್ಕೊಬ್ಬಕ್ಕೆ ಮಗಳ, ಅವಳಿಗೆ ತಾಯಿನೂ ಇಲ್ಲ. ನಿನ್ನ ಗುಣ, ನಿನ್ನ ಶೀಲ, ನಿನ್ನ ಚಾರಿತ್ರ, ನಿನ್ನ ಆಚಾರ ವಿಚಾರ ನೋಡಿ ಅನಿಸ್ತತಿ ನನ್ನ ಮಗಳಿಗೆ ನಿನ್ನಂತ ವರ ಸಿಗೋದು ಬಹಳ ಕಠಿಣ, ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಪ ಅಂತ ಕೇಳ್ಕೊಂಡ. ಹೆಂಗೆ ಹುಡ್ತೈತಿ ನೋಡ್ರಿ, ಎಲ್ಲಿ ಪುಣ್ಯ. ಅದಕ್ಕೆ ಹೇಳ್ತಾರೆ ಧರ್ಮ ಯಾವುದೋ ರೀತಿದಾಗ ಕಾಯ್ತೈತಿ. ಅನಾಥ ಆದವರಿಗೆ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಧರ್ಮ, ಯುದ್ಧದಲ್ಲಿ ಜಯವನ್ನ ಕೊಡ್ತಕ್ಕಂಥದ್ದು ಧರ್ಮ, ರೋಗದಲ್ಲಿ ರೋಗವನ್ನ ಮುಕ್ತ ಮಾಡ್ತಕ್ಕಂಥದ್ದು ಧರ್ಮ, ವಿಷವನ್ನ ಅಮೃತ ಮಾಡ್ತಕ್ಕಂಥದ್ದು ಧರ್ಮ, ಕಾಡನ್ನ ನಾಡ ಮಾಡ್ತಕ್ಕಂಥದ್ದು ಧರ್ಮ. ಧರ್ಮದಾಗ ಎಷ್ಟು ಶಕ್ತಿ ಐತಂದ್ರ ಆತ್ಮನನ್ನ ಪರಮಾತ್ಮ ಮಾಡ್ತಕ್ಕಂಥದ್ದು ಸಹ ಧರ್ಮ. ಅನಾದಿ ಕಾಲದಿಂದ ಎಷ್ಟು ಆತ್ಮ ಪರಮಾತ್ಮ ಆದರೂ ಅವರೆಲ್ಲ ಧರ್ಮದಿಂದ ಪರಮಾತ್ಮ ಆಗ್ಯಾರೋ. ಒಬ್ಬ ಪವನ ಕುಮಾರರನ್ನ ಕುಲರತ್ನ ಭೂಷಣ ಮಾಡ್ತಕ್ಕಂಥದ್ದು ಜಿನ ಧರ್ಮ. ಆ ಧರ್ಮದಿಂದನ ಇವತ್ತು ಈ ಸ್ಥಾನದಲ್ಲಿ ಆತ್ಮ ವಿರಾಜಮಾನ ಆಗ್ಯಾನ. ಈ ರೀತಿ ಮನ ಚರ್ಚೆ ಆಯ್ತು, ಬಹಳ ಆನಂದ ಆಯ್ತು. ಆದ್ರೆ ನಂದೊಂದು ಸಂಕಲ್ಪದ. ಈಗ ನಾ ಸತ್ಯ ಹೇಳ್ತೀನಿ, ನಿಮ್ಮ ಮಗಳ ಈ ರೀತಿ ಪ್ರಶ್ನೆ ಕೇಳ್ಯಾಳಂದ್ರೆ ಆಕೆ ಜ್ಞಾನಿ ಅದಾಳು. ಇಂಥ ಮಗಳ ನನ್ನ ಮದುವೆ ಮಾಡ್ಕೋಬೇಕಾತಂದ್ರ ನನ್ನ 3 ಪ್ರಶ್ನೆ ಅದಾವು. ಆ ಪ್ರಶ್ನೆಗೆ ಉತ್ತರ ಕೊಟ್ಲಂದ್ರ ನಾನು ನಿನ್ನ ಮಗಳನ್ನ ಮದುವೆ ಮಾಡ್ಕೋತೀನಿ. ಯಾಕಂದ್ರ ನಮ್ಮ ಅವ್ವ ಅಪ್ಪ ನಂಗೆ ಜನ್ಮ ಕೊಟ್ಟಾರೋ, ಅವ್ರ ಪ್ರಾಣ ಉಳಿಸೋದು ನನ್ನ ಧರ್ಮ ಅಂತ ನೀವಿದ್ರಿ ಅಂದ್ರೆ ಈಗಿನ ಹುಡುಗರ ಮುಂದಿನ ಏನು ಹೇಳೋದ ಬೇಡ, ಪ್ರವಚನ ಹೇಳೋದ ಬೇಡ, ಮುಂದಿನ ನಿಮ್ಗೆ ಗೊತ್ತಾಗತ್ತೆ ಮುಂದಿನಲ್ಲಿ ತೀತೈತಿ. ನೀವು ಈಗಿನ ಹುಡುಗರು ಇದ್ರಂದ್ರ ಈ ವ್ಯಕ್ತಿ ಅಂತಾನ ನನ್ನ ತಂದೆ ತಾಯಿ ಮೇಲೆ ಸಂಕಟ ಬಂದದ, ಅವ್ರ ಸಂಕಟ ವಿಮೋಚನೆ ಮಾಡಾಕ ನಾನು ಮಡಿ ಬಿಟ್ಟು ಕಳಿಸ್ಯಾರ. ಸತ್ಯ ಹೇಳಿದ್ ನೋಡ್ರಿ, ಈಗ ಸತ್ಯ ಹೇಳಕೈತೆಲ್ಲ ಹೊರಗೆ ಬಿಟ್ಟು ನನ್ನ ಅಪ್ಪ ಮಂತ್ರಿ, ಇಂಥ ರಾಜ್ಯದ ಮಂತ್ರಿ. ವಿಚಾರ ಮಾಡಕೈತ, ನಾವೊಬ್ಬ ಸಾಮಾನ್ಯ ಶ್ರಾವಕ, ನನ್ನ ಮಗಳ ಮಂತ್ರಿ ಮಗನ ಪತ್ನಿ ಆಗಕ್ಕೆ ಇದೆಂತ ಸೌಭಾಗ್ಯ ಅಂತ ಇವ್ ಒಳಗಿಂದೊಳಗೆ ಖುಷಿ ಪಡಕೈದ್ದ. ಆದ್ರೆ ಈತ ಹೇಳ್ತಾನ, ನಿನ್ನ ಮಗಳನ್ನ ನಾ ಮದುವೆ ಮಾಡ್ಕೋಬೇಕಾದ್ರೆ ನಂದೊಂದು ಕಂಡೀಷನ್. ಮಗಳ ಅಪ್ಪ ಕೂಡಿ ಕುಂತಾರ, ನನ್ನ 3 ಪ್ರಶ್ನೆ ಅದಾವೋ, ಆ ಪ್ರಶ್ನೆಗೆ ಉತ್ತರ ಕೊಟ್ರ ನಾ ನಿನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದ. ಯಾವ ಪ್ರಶ್ನೆ? ಈ ರೀತಿ ಪ್ರಶ್ನೆ. ಇಷ್ಟ ಅಂತ ಕೇಳಲಿಕ್ಕೆ ಮಂತ್ರಿ ಮಗ ಆಗಿ ಎಷ್ಟೋ ಜಟಿಲ ಸಮಸ್ಯೆ ಅಂತ ಊರು ಬಿಟ್ಟು ಬಂದಾವ್. ಇಟ್ಟು ಸರಳ ಅಂತ ತಿಳ್ಕೊಂಡು ಈ ಪ್ರಶ್ನೆ ನಂದು ಹತ್ತಿರ ಉತ್ತರದವು. ನಂದೊಂದು ಕಂಡೀಷನ್ ಏನು, ನೀವು ಮದುವೆ ಮಾಡ್ಕೋಬೇಕು, ಸೊಸೆಯನ್ನಾಗಿ ನಿಮ್ಮ ಅಪ್ಪನ ಹತ್ತಿರ ಒಯ್ಬೇಕು, ನಿಮ್ಮ ರಾಜ್ಯರಿಗೆ ನಾ ಭೇಟಿ ಆಗ್ಬೇಕು. ಅವಾಗ ನಾ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ನನ್ನನ್ನು ನೀವು ಈಗ ಮದುವೆ ಮಾಡ್ಕೋಬೇಕು. ಈ ಪ್ರಶ್ನೆಗೆ ಉತ್ತರ ನನ್ನ ಹತ್ತಿರ ನಾನು ಕೊಡ್ತೀನಿ. ಪರಮಾತ್ಮನ ಕೃಪಾದಿಂದ, ಈ ವನದೇವತೆಯ ಆಶೀರ್ವಾದದಿಂದ, ಇಲ್ಲಿ ಮಾಡ್ತಕ್ಕಂಥ ಜಪ ತಪ ಸಾಧನಾ ಸಾಧು ಸಂತರ ವಾಣಿ ಈ ವನದಾಗಿರೋ ಪ್ರಭಾವದಿಂದ ಇವತ್ತ ಆ ವಿದ್ಯಾ ಜ್ಞಾನ ನನಗೆ ಪ್ರಾಪ್ತ ಆಗಿದೆ. ಆ ಪ್ರಶ್ನೆಗೆ ಉತ್ತರ ಕೊಡೋದು ಬಹಳ ಸರಳದ, ಏನು ವಿಕಲ್ಪ ಮಾಡ್ಕೋಬೇಡ್ರಿ. ನಿಮ್ಮ ಧರ್ಮ ಪತ್ನಿ ಭವಿಷ್ಯದಾಗ ಇಟ್ಕೊಂಡು ನಾ ಹೇಳ್ತೀನಿ, ನನ್ನ ಮದುವೆ ಮಾಡ್ಕೊಡ್ರಿ, ನಾ ವಚನ ಭ್ರಷ್ಟ ಆಗೋದಿಲ್ಲ. ಈ ರೀತಿ ನೀವು ಮಾಡ್ರಿ, ನಾ ಮಾಡ್ತೀನಿ. ಆಯ್ತು. ಹೋದ್ರು, ಒಂದು ಗುಡಿ ಒಳಗ ಮಾಲ ಹಾಕಿ ಮದುವೆ ಮಾಡ್ಕೊಂಡು ಅಪ್ಪನ ಸಾಕ್ಷಿಯಾಗಿ, ಭಗವಂತನ ಸಾಕ್ಷಿಯಾಗಿ ಅಪ್ಪ ಹೋಗಿ ಆ ರಾಜ್ಯದಾಗ ಅವರ ಮಂತ್ರಿಗೆ ಒಪ್ಪಿಸಿದ. ಮಂತ್ರಿ ಪತ್ನಿ ಮಗನ್ನ ಸೊಸಿನ ಕರ್ಕೊಂಡ್ರು. ಮನ್ಯಾಗೆಲ್ಲ ಚರ್ಚೆ ಆಯಿತು, ಹಿಂಗಾಯ್ತು, ಘಟನೆ ಘಟಿಸಿದಂಥ ಮಗ ಸವಿಸ್ತಾರವಾಗಿ ಆ ಮಂತ್ರಿಗೆ ಅಪ್ಪಗೆಲ್ಲ ಹೇಳ್ದ. ಅದರ ಈ ಸೊಸಿ ಅಂತಾಳು, ಮಾಮ ಅವರೇ, ನೀವು ರಾಜ್ಯರ ತೆಕೊಂಡ ನನ್ನ ಭಿನ್ನ, ನಾ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಅದ್ರ ಡೈರೆಕ್ಟ್ ಉತ್ತರ ಕೊಡಂಗಿಲ್ಲ. 2 ದಿವಸ ರಾತ್ರಿ ಇರ್ಬೋದು, ಹಗಲಿರ್ಬೋದು, ರಾಜ್ಯದೊಳಗ ಅಂತಃಪುರದೊಳಗ ಯಾವ್ದ ರಾಜನ ಕೋಣೆ ಇರ್ಲಿ, ಯಾವ್ದ ಶಯ್ಯಾಗಾರ ಇರ್ಲಿ, ಯಾವ್ದ ಸ್ಥಾನ ಇದ್ರು ಮುಕ್ತವಾಗಿ ನನಗ ತಿರುಗಾಕ ಅವಲೋಕನ ಮಾಡಕ್ 2 ದಿವಸ ನಂಗೆ ಅವಕಾಶ ಅವ್ರು ಕಲ್ಪಿಸಿಕೊಡ್ಬೇಕು ಅಂದಾಗ ನಾ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಮಾಮಾಗ ಹೇಳಿದ್ರು ಮಂತ್ರಿಗೆ. ಮಂತ್ರಿ ಆ ರೀತಿ ಹೋಗಿ ರಾಜಾಗೆ ಭಿನ್ನ ಮಾಡ್ಕೊಂಡ್ರು. ರಾಜಾಗೆ ಹೇಳಿದ್ರು, ಪ್ರಭು ಹಿಂಗ ನನ್ನ ಮಗ ಸೊಸಿ ಬಂದಾಳು, ಅಲ್ಲೋ ನಿನ್ನ ಮಗನ ಮದುವೆ ಹಿಂಗೆಲ್ಲ ಆಯ್ತು ಕತ್ತಿ ಹೇಳಿದ. ಆಯ್ತು, ಆ ಸೊಸಿ ಬಂದಾಳು, ಆಕಿದೊಂದು ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು, ಶುಭವಾರ್ತೆ.
ನಿನ್ ಸೊಸಿ ಪ್ರಶ್ನೆಗೆ ಉತ್ತರ ಕೊಡ್ತಾಳು, ಏನು ಕೇಳ್ತಿ ಅದನ್ನ ಕೊಡಾಕ ನಾ ತಯಾರದೇನಿ. ರಾಜ ಅಂತಾನು, ಇನ್ನು 3 ದಿವಸ ಬಾಕಿ ಅದ, 2 ದಿವಸ ನನ್ನ ಸೊಸಿ ನಿಮ್ಮ ರಾಜ್ಯದಲ್ಲಿ ಮುಕ್ತ ಅವಕಾಶ ಕೊಡ್ಬೇಕಂತ ಕೇಳ್ಕೊಂಡಳು. ಆಯ್ತು, ಕೊಡ್ತೀನಿ, ಆಕೆ ಯಾವಾಗೂ ಬರ್ಬೋದು, ಆಕಿನ ಯಾರು ಬಂಧನದಾಗ ಇಡೋದಿಲ್ಲ, ಸ್ವತಂತ್ರವಾಗಿ ಆಕೆ ನಾನು ರಾಜ್ಯದಾಗ ಎಲ್ಲ ಕಡೆ ಅವಲೋಕನ ಮಾಡ. ಆಯ್ತು. ಅದೇ ದಿವಸ ರಾತ್ರಿ 10 ಗಂಟೆಗೆ ಸೊಸಿ ಅಂದ್ರೆ ಮಂತ್ರಿ ಸೊಸಿ ಆ ರಾಜ್ಯದ ರಾಜಗಾರದ ಬರ್ತಾಳು. ರಾಜ ಇರ್ತಕ್ಕಂಥ ಅಂತಃಪುರ ಪ್ರವೇಶ ಮಾಡ್ತಾಳು. ರಾಜ ಯಾವುದೋ ಕೆಲಸ ನಿಮಿತ್ತ ಹೊರಗೆ ಹೋಗಿದ್ದ. ಆ ಸಮಯದಾಗ ಒಬ್ಬ ಆ ರಾಜ್ಯದ ಪ್ರಜೆ, ಒಬ್ಬ ಶೇರ್ಜಿ, ಒಬ್ಬ ವ್ಯಾಪಾರಿ ರಾತ್ರಿ 12 ಗಂಟೆಗೆ ರಾಣಿಯ ಅಂತಃಪುರದಿಂದ ಹೊರಗೆ ಬರ್ತಕ್ಕಂಥ ದೃಶ್ಯವನ್ನ ಈಕಿ ನೋಡಿದ್ಲು. ನೋಡಿ ಅವಲೋಕನ ಮಾಡಿದ್ಲು, ಯಾಕೆ ಈ ಸಮಯದಾಗ ಈ ವ್ಯಕ್ತಿ ಒಬ್ಬ ಶೇರ್ಜಿ, ಒಬ್ಬ ವಣಿಕ, ಅದು ರಾಣಿಯ ಅಂತಃಪುರದಿಂದ ಹೊರಗೆ ಬಂದ ಅಂತ ವಿಚಾರ ಮಾಡಿ. ಆಯ್ತು, ಮರುದಿವ್ಸ ಮತ್ತೆ ಹೋದ್ಲು. ಅದ ಸಮಯಕ್ಕೆ ನೋಡ್ತಾಳು. ಆ ಸಮಯದಾಗ ಸುಮಾರು 11 ಗಂಟೆಗೆ ಒಳಗೆ ಹೋಗೋದನ್ನು ನೋಡಿದ್ಲು. ಹೋಗಿ ಅವನ ಹಿಂದಿಂದ ಹೋಗಿ ಅಲ್ಲಿ ಏನ್ ನಡೀತೈತಿ ಎಲ್ಲ ದೃಶ್ಯ ನೋಡ್ಲು. ಅವ್ರ ವಾರ್ತಾಲಾಪ ಕೇಳ್ಕೊಂಡ್ಲು. ಕಪ್ಪ ಬಂದ್ಬಿಟ್ರು. 3ನೇ ದಿವಸ ರಾಜ್ಯಸಭಾ ಸೇರಿತು. ರಾಜ ತನ್ನ ಪ್ರಾಣ ಮುಟ್ಟಿಗೆ ಇಟ್ಕೊಂಡು ಕೂತಿದ್ದ. ಯಾಕಂದ್ರೆ ಈ ಪ್ರಶ್ನೆಗೆ ಒಂದು ಉತ್ತರನ ಕೊಡ್ಲಿಕ್ಕಂದ್ರ ಆ ಸಾಮಂತ ರಾಜ ನನ್ನ ದಾಸನನ್ನಾಗಿ ಮಾಡ್ಕೋತಾನೆ, ಯಾವ ಶಿಕ್ಷೆ ಕೊಡ್ತಾನೆ ಗೊತ್ತಾಗುತ್ತಿಲ್ಲ, ಇಡೀ ನನ್ನ ರಾಜ್ಯನ ಅಸ್ತಿತ್ವ ಕಳ್ಕೋತದ. ಭಾಳ ನೋವಿತ್ತು. ಈ ಪ್ರಶ್ನೆಗಳಿಗೆ ಯೋಗ್ಯ ಉತ್ತರ ಸಿಕ್ಕರೆ ನನ್ನ ರಾಜ್ಯದ ಕುಶಲ ಕ್ಷೇಮದ ಅಂತಕ್ಕಂಥ ಭಾವನೆ ಇಟ್ಕೊಂಡೆಲ್ಲ ಜನ ಈ ಪ್ರಶ್ನೆಗೆ ಉತ್ತರ ಮಂತ್ರಿ ಸೊಸಿ ಕೊಡ್ತಾಳತ್ತ ಇಡೀ ಪ್ರಜೆ ಎಲ್ಲ ಸೇರಿದ್ರು. ರಾಜ ಸಿಂಹಾಸನ ಮೇಲೆ ಕೂತಾನ, ಮಂತ್ರಿ ಬಾಜುಕ್ ಅದಾನ, ಮಂತ್ರಿ ಮಗ ಅದಾನ, ಮಂತ್ರಿ ಸೊಸಿ ಅದಾಳ, ಜೊತೆಗೆ ಮಹಾರಾಣಿ ಕೂತಾಳ. ಆ ಸಭಾದಾಗ ಬಂದು ನಿಲ್ತಾಳು ಮಂತ್ರಿ ಸೊಸೆ, ಕೈ ಜೋಡಿಸ್ತಾಳು. ಪ್ರಭು, ಜೈ ಜಿನೇಂದ್ರ, ನಾನು ನಿಮ್ಮ ರಾಜ್ಯದ ನೂತನ ಸೊಸೆಯಾಗಿ 2 ದಿನದ ಹಿಂದೆ ನಾನು ನಿಮ್ಮ ರಾಜ್ಯದಲ್ಲಿ ಪ್ರವೇಶ ಮಾಡೀನಿ. ರಾಜ್ಯಕ್ಕೆ ಬರ್ತಕ್ಕಂಥ ಸಂಕಟವನ್ನ ಮುಕ್ತ ಮಾಡಕ್ಕ ಇದೊಂದು ನನ್ನ ಪರಮಾತ್ಮ ಒಂದು ಸೌಭಾಗ್ಯವನ್ನ ಕಲ್ಪಿಸಿಕೊಟ್ಟಾನ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರನ ಕೊಡ್ಲಿಕ್ಕೆ ತಯಾರಿದ್ದೀನಿ, ಪ್ರಶ್ನೆಯನ್ನ ಹೇಳಿ ಅಂತ ಆ ಸೊಸೆ ಕೇಳ್ಕೊತಾಳೆ. ರಾಜ ಅಂತಾನ, ಪ್ರಥಮ ಪ್ರಶ್ನೆ. ಯಾವ ಪ್ರಶ್ನೆ ನೆನಪಿಟ್ರಿ? 3 ಪ್ರಶ್ನೆದಾಗ ಯಾವುದು? ಮೇಲ್ ಹೋಗ್ತದ, ಏರ್ತದ, ವಾಪಸ್ ಬರೋದೇ ಇಲ್ಲ, ಅದು ಇಳಿಯೋದೇ ಇಲ್ಲ, ಅದು ಕಮ್ಮಿ ಆಗೋದೇ ಇಲ್ಲ. ಏನದು ಹೇಳ್ತೀರಿ? ಜೀವನದಲ್ಲಿ ಬರತಕ್ಕಂತಹ ಆಯುಷ್ಯ, ವಯಸ್ಸು ನಿಮ್ಮದು ಏರ್ಕೋತ ಹೋತು. 20 ವರ್ಷ, 30 ವರ್ಷ, 50, ಯಾವಾಗರೆ 40 ಇದ್ದದ್ದು 39 ಆಕತಿ. ಯಾರ್ದರೆ ತೀರ್ಥಂಕರ್ ಇರಲಿ, ತೀರ್ಥಂಕರ್ಗಳು ಹಡ್ದಪ್ಪ ಇರ್ಲಿ, ಕುಲರತ್ನ ಭೂಷಣ್ ಇರಲಿ, ಕುಲರತ್ನ ಭೂಷಣ್ ಬಾಪ್, ದಾದಾಗುರು ದೇಶಭೂಷಣ್ ಇರ್ಲಿ, ಯಾರ್ದರೆ ಹೊಳಿ ಬಂದಿತ್ತು. ಇಳಿತೈತಿ, ಯಾವಾಗ ಏರಿದ್ದ ಇಳಿತೈತ್ರಿ ಅಣ್ಣಪ್ಪ. 38 ವರ್ಷ ವಯಸ್ಸಾಗೈತಿ, 37 ಆತವಂದ. ಯಾವಾಗ ಕೇಳಿರಿ? ಜೀವನದಾಗ ಏರಿದ್ದ ಆಯುಷ್ಯ ಎಂದೋ ಇಳಿಯೋದಿಲ್ಲ. ಇನ್ನೊಂದು ವಿಷಯ ಅಂದ್ರೆ ಒಮ್ಮೆ ಆತ್ಮ ಮೋಕ್ಷಕ್ಕೆ ಹೋತಂದ್ರೆ ವಾಪಸ್ ಎಂದು ಬರೋದಿಲ್ಲ, ಅದು ಮ್ಯಾಲ ಶಾಶ್ವತವಾಗಿ ಉಳಿತದ. ಇದು ಸತ್ಯ, ತ್ರೈಕಾಲಿಕ ಸತ್ಯ. ಇಂದಷ್ಟ ಅಲ್ಲ, ಹಿಂದೂ ಇತ್ತು, ಇವತ್ತು ಐತಿ, ಮುಂದು ಅನಂತ ಕಾಲ ತಕ ಇದು ಸತ್ಯ. ಒಪ್ಕೊಂಡ್ರೆಲ್ಲರೂ? ರಾಜ ಖುಷಿಯಾದ, ಕೈ ಜೋಡ್ಸ, ಪರಮಾತ್ಮ ನನ್ನ ರಾಜ್ಯದಾಗ ಎಷ್ಟೋ ಜ್ಞಾನಿ ಏನೋ ಅಂತ ತಿಳ್ಕೊಂಡಿನಿ, ನನ್ನ ಮಂತ್ರಿ ಸೊಸಿ ಇಂಥ ಜ್ಞಾನಿ ಅದಾಳ, ಇಂಥ ಸೊಸಿ ನನ್ನ ರಾಜ್ಯಕ್ಕೆ ಸಿಕ್ಕಾಳ ಅಂದ್ರೆ ನನ್ನ ರಾಜ್ಯಕ್ಕ ಪುಣ್ಯ ರಾಜ್ಯದ ಐತಿ ಅಂತ ಆನಂದ ಪಟ್ಕೊಂಡ. ಮಗಳೇ ಬಾ ಅಂತ ಬಾಜುಕ್ ನಿನ್ಸ್ಕೊಂಡ, ತಲೆ ಮ್ಯಾಗ ಕೈ ಆಡಿಸ್ದ. ಇಂಥ ಸೊಸಿ ನನಗೆ ಸಿಕ್ಕಳು, ನನ್ನ ಇಂಥ ರಾಜ್ಯಕ್ಕೆ ನನ್ನ ಮಂತ್ರಿ. ಎಷ್ಟು ಮಂತ್ರಿ ಒಳಗಿಂದ ಒಳಗ ಖುಷಿ ಪಡಕೈದ್ದ. ಯಾಕಂದ್ರೆ ಪ್ರಶ್ನೆ ಕೇರಳ, ಈ ಕಲಿಯುಗದಲ್ಲಿ ನಿಜವಾದ ಸಂಬಂಧಿಕರು ಯಾಕತೈತಿ? ಪ್ರಶ್ನದ ಉತ್ತರ ಸಿಗಾಕತೈತಿ ನಿಮಗ. ಇದಕ್ಕಿಂತ ಮೊದಲು ರಾಜ ಏನ್ ಹೇಳಿದ? ಉತ್ತರ ಕೊಟ್ಟಿ ಚಲೋ
ಯಾರ ರಾಜ ದೇವ್ ಅಂತ ತಿಳ್ಕೊಂಡಿದ್ದ ಮಂತ್ರಿ ಅದ ದೇವ ಈಗ ದೆವ್ವಾಗಿ ಮುಂದೆ ನಿಂತಿದ್ದ. ಯಾಕಂದ್ರ ಉತ್ತರ ಕೊಡ್ಲಿಕ್ಕಂದ್ರ ಓಹೋ ಕರ್ಮದ ಆಟ ಇದು. ರಾಜ ಸೊಸಿಯನ ಮುಂದೆ ಕರ್ಕೊಂಡು ತಲೆ ಮೇಲೆ ಇಟ್ಟ, ಧನ್ಯ ಅಂತಂದ, ಇಂಥ ಸೊಸಿ ನನ್ನ ರಾಜ್ಯಕ್ಕೆ ಬಂದು ಎಷ್ಟು ಪುಣ್ಯ ತಂತ. ಮಗಳೇ, ಎರಡನೇ ಪ್ರಶ್ನೆಗೆ ಉತ್ತರ ಯಾವುದು? ಯಾವುದೋ? ಮೂರು ಲೋಕದ ಸಂಪತ್ತನ್ನು ಕೊಟ್ಟರು ಸಹ ಅದನ್ನು ಕೊಂಡುಕೊಳ್ಳಲಿಕ್ಕೆ ಯಾರಿಗೂ ಆಗಿಲ್ಲ, ಆಗೋದು ಇಲ್ಲ. ಅಂತ ಅಮೂಲ್ಯವಾದಂತ ಸಂಪತ್ತು ಯಾವುದು? ಲಕ್ಕಪ್ಪ ಯಲ್ಲಟ್ಟಿ ಅವರೇ. ಲಕ್ಕಪ್ಪನ ಸೈಕಲ್ಲ ಯಾವ್ದ್ರಿ? ಹಳಿಂಗಿಡಿದಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ದಿಲ್ಲಿ, ಅಮೆರಿಕ ಅಲ್ಲ, ಭಾರತ ಅಲ್ಲ, ಶಟ್ಖಂಡ್ ಅಲ್ಲ. ಮೂರು ಲೋಕದ ಸಂಪತ್ತನ್ನು ಕೊಟ್ಟು ಸಹ ಅದನ್ನು ಕೊಂಡುಕೊಳ್ಳಿಕ್ಕೆ ಯಾರಿಂದೂ ಆಗಿಲ್ಲ, ಆಗೋದು ಇಲ್ಲ. ಅಂತ ಅಮೂಲ್ಯವಾಗಿರ್ತಕ್ಕಂಥ ನಿಧಿ ಸಂಪತ್ತು ಯಾವುದು? ವೆಂಕಟೇಶ್ವರ ಮೂರ್ತಿ. ಧರ್ಮ ತಪ್ಪು, ಆತ್ಮ ತಪ್ಪು, ತಪ್ಪು. ತಾಳಿ ತಪ್ಪು, ಜ್ಞಾನ ತಪ್ಪು. ಕೊಂಡ್ಕೋತಾರಿ, ರೊಕ್ಕ ಕೊಟ್ಟು ಕಲ್ಸ್ತಾರ. ಮತ್ತೀಗ ರೊಕ್ಕ ವ್ಯಾಪಾರ ಕಮರ್ಷಿಯಲ್ ನಡೆದೈತೆ ವ್ಯಾಪಾರಿಗೆ ವರ್ತಮಾನದಾಗ. ಅನ್ನಂತೆ ಅಲ್ಲಿ ಇಲ್ಲಿ ಸ್ಕೂಲ್ಗಳಿಗೆ ಹಚ್ತೀರಿ, ನಿಮ್ಮ ಪ್ರೈಮರಿ ಸ್ಕೂಲ್ ಬಿಟ್ಟ ಲಕ್ಷ ಗಟ್ಟಲೆ ರೊಕ್ಕ ಕೊಟ್ಟು ಅಡ್ಮಿಷನ್ ಮಾಡ್ಕೋತಿರ್ಲಿಲ್ಲ. ಹಾ ತಪ್ಪು. ಹಾ ಎಲ್ಲಕ್ಕಿಂತ ಅನುಮೂಲವಾಗಿರ್ತಕ್ಕಂಥ ಯಾರು ಕೊಂಡ್ಕೊಳಕ್ ಅಂತ ವಸ್ತು ಈ ಪ್ರಪಂಚ ಯಾವ್ದ್ರ ಅದು ಸಮಯ. ಯಾವುದು? ಸಮಯ. ಒಂದು ಸೆಕೆಂಡ್ ಕೊಂಡ್ಕೊಡ್ರು ನೋಡಿ ಯಾರು, ಒಂದು ಸೆಕೆಂಡ್ ನಾಳೆ ಒಂದು ಸೆಕೆಂಡ್ ನಾ ಬದುಕಬೇಕು ಸಾಯಕತೇನೆ ಕೊಂಡ್ಕೊರ್ 3 ಲೋಕ ಸಂಪತ್ತು ಕೊಟ್ಟ ಸಾಧ್ಯದ? ಈ ಪ್ರಪಂಚದ ಯಾರಿಂದಲೂ 3 ಲೋಕ ಸಂಪತ್ತು ಕೊಟ್ಟರು ಕೊಂಡ್ಕೊಳ್ಳಾರ್ದಂತ ಸಂಪತ್ತಿ ಯಾವುದರ ಇದ್ರದು ಸಮಯ. ಅದಕ್ಕೆ ಸಮಯ ಸಾರ್ ಅನುಮೂಲ ಆಗಿರ್ತಕ್ಕಂಥದ್ದು. ಕಣ್ಣೆ ಆ ರಾಜ್ಯಕ್ಕೆ ವಧುವಾಗಿ ಸೊಸೆಯಾಗಿ ಬಂದಾಳ. 3ನೇ ಪ್ರಶ್ನೆಗೆ ಉತ್ತರ ಕೊಡ್ತದಂತ ಪ್ರಸಂಗದ. ನೀವ್ಯಾರು ಹೇಳ್ತೀರಿ? ನೀರಿನಲ್ಲಿರ್ತಕ್ಕಂಥ ಮೀನ ಯಾವಾಗ ಮಣ್ಕೋತೈತಿ ಮತ್ತು ಯಾವಾಗ ನೀರು ಕುಡಿತೈತಿ? ಹೊಳಿ ದಂಡನ ಗೌಡ್ರ, ಪಂಚಗಂಗಾ ನದಿ ದಂಡಾನ ಚೌಗ್ಲೆ ಸಾಹೇಬ್ರ ಹೇಳ್ತೀರಿ? ನೀರ್ನಾಗಿರ್ತಕ್ಕಂಥ ಮೀನ ಯಾವಾಗ ನೀರು ಕುಡಿತೈತಿ ಮತ್ತೆ ಯಾವಾಗ ಮಕ್ಕೋತೈತಿ? ಸಚಿನ್ ತೇರ್ದಾಳ್ಕರ್ ರಿಸರ್ಚ್ ಮಾಡ್ಬೇಕ್ರಿ. ನಾ ವಿಜ್ಞಾನಿ ಆಗಿನ್ನದ್ನ ಇದುವರೆಗೆ ನಾವಂತೂ ಕೇಳಿಲ್ಲ, ಯಾವ ವಿಜ್ಞಾನಿ ಹೇಳಿಲ್ಲ. ಹೇಳ್ರಿ, ನೀರ್ನಾಗಿರ್ತಕ್ಕಂಥ ಮೀನ ದರಪ್ಪ ಮಾವೀರ್ ಜಮಖಂಡಿ ಅವರೇ ಯಾವಾಗ ನೀರ್ ಕುಡಿತೈತಿ ಮತ್ತೆ ಯಾವಾಗ ಮಕ್ಕೋತೈತಿ? ಏ ಭಗವಾನ್, ಉತ್ತರ ಹೇಳ್ತೀರಿ? ಪ್ರಭು, ಈ ಉತ್ತರಕ್ಕಾಗಿ ನಿಮ್ಮ ರಾಜ್ಯದ ಆ ಧನ ಶೇರ್ಜಿಯನ್ನು ಕರಿಬೇಕು. ಶೇರ್ಜಿ ಅಂದ್ಪಟ್ಟಿಗೆ ರಾಣಿ ಅಕ್ಕಿ ಕಡೆ ನೋಡಕೈತಿ. ರಾಣಿಯವರೇ ನೀವೇ ಹೇಳ್ರಿ ಅಂತ. ಏನ್ ಯಾವ ಶೇರ್ಜಿ ಏನಾ? ರಾಣಿ ಏನೇನ್ ತೆಗ್ದಿ? ಯಾವ ಶೇರ್ಜಿ ಏನಾ? ಸತ್ಯ ಒಪ್ಕೋರಿ. ನಾ ಸತ್ಯ ಪ್ರಕಟ ಮಾಡೋಕ್ಕಿಂತ ಮುಂಚೆ ಸತ್ಯ ಒಪ್ಕೋರಿ. ಯಾಕೆ ಇದಕ್ಕಿಂತ ಮೊದಲು 2 ಪ್ರಶ್ನೆಗೆ ಯೋಗ್ಯ ಉತ್ತರ ಕೊಟ್ಟಿದ್ಲು. ರಾಜ ಸಂಕಟದಿಂದ ಪಾರಾಗಿದ್ದ, ಮಗಳ ಗತಿ ಪ್ರೀತಿ ಕೊಟ್ಟಿದ್ದ, ತಲೆ ಮೇಲೆ ಕೈ ಆಡಿಸಿದ್ದ. 3ನೇ ಸಲ ಮಂತ್ರಿಗಳೇ ನನ್ನ ರಾಜ್ಯದ ಸೊಸೆಗೆ ಒಂದು ಸಿಂಹಾಸನವನ್ನು ಹಾಕಿ ಅಂದಿದ್ದ. ಯೋಗ್ಯ ಸ್ಥಾನ ಕೊಟ್ಟಿದ್ದು ಕುಂಡ್ರಾಕಕ್ಕಿಗೆ. ಸಮ್ಮಾನ ಶಕ್ತಿ ಯಾರಿಂದ? ಯಾರಿಂದ? ನಿಮಗೂ ಸಿಗ್ಬೇಕು ಸಮ್ಮಾನ. ಕುಲ್ರತ್ ಮುಷನ್ ಸಾನಿದ್ದಾಗ ಅಲ್ಲ. ಹಿಂಗ್ ಕುಂಡ್ರಬೇಕಾದ್ರೆ ತಗೋರಿ ದೀಕ್ಷಾ, ಹಿಂಗ ಕುಂಡ್ರಬೇಕಾದ್ರೆ ದೀಕ್ಷಾ ತಗೋರಿ. ಮತ್ ಸ್ವರ್ಗದಾಗಿನ ಸನ್ಮಾನ ಸಿಗಬೇಕಾರ ನಿಸ್ವಾರ್ಥ ಭಗವಂತರ ಭದ್ರಗಿರಿ ಮಾತಾನ್ ಸೇವಾ ಮಾಡ್ರಿ. ಸ್ವರ್ಗದಾಗಿನ ಸಿಂಹಾಸನ ನಿಮ್ಮ ಸಲುವಾಗಿ ಹಾದಿ ಕಾಯ್ತೈತಿ. ದೇವತೆಗಳ ಪುಷ್ಪಕ್ ವಿಮಾನದಾಗ ಪುಷ್ಪಕ್ ಮಾಲಾ ತಗೊಂಡ ನಿಮ್ ಹಾದಿ ಕಾಯ್ತಾರೋ. ಬರ್ರಿ, ನಿಮ್ಮ ಸ್ವಾಗತ ಮಾಡಕ್ ಕೂತೇವಿ. ಅಂತ ಪುಣ್ಯ ಕಾರ್ಯ ಮಾಡ್ಯಾರಿ, ಧರ್ಮದ ಕಾರ್ಯ ಮಾಡ್ಯಾರಿ. ವೆಲ್ಕಮ್ ಟು ಸ್ವರ್ಗ, ವೆಲ್ಕಮ್ ಟು ಭದ್ರಗಿರಿ. ಅಲ್ಲ ಸ್ವರ್ಗ. ಸ್ವರ್ಗದಾಗ ನಿಮ್ಮನ್ನ ಸ್ವಾಗತ ಮಾಡಕ್ ಹಾದಿ ಕಾಯಕೈತ.
ಅಂತ ಪುಣ್ಯದ ಕೆಲಸ. ಸೊಸಿಯನ್ನು ಸಿಂಹಾಸನ ಮೇಲೆ ಬಾಜು ಕುಂಚ್ಕೊಂಡನ್ ರಾಜ. ಆ ಸಸಿ ರಾಣಿ ಹೇಳ್ಬಿಡ್ರಿ, ರಾಣಿ ಗಾಬರಿ ಆದ್ಲು. ಸತ್ಯ ಹೇಳ್ರಿ, ಶಿಕ್ಷಾ ಕಡಿಮೆ ಆಗೋದು. ನಾ ಸತ್ಯ ಪ್ರಕಟ ಮಾಡ್ರೆ ರಾಜ ಏನ್ ಮಾಡ್ತಾರ ನಂಗೆ ಗೊತ್ತಿಲ್ಲ. ರಾಣಿ ಅಂದ್ಲು. ಶೇಟ್ ಬಂದ, ಶೇಟ್ಜಿಯವರೇ ಸತ್ಯ ಒಪ್ಕೊಡ್ರಿ. ಮೊನ್ನೆ ರಾತ್ರಿ 12 ಗಂಟೆಗೆ ನೀವು ಎಲ್ಲಿಂದ ಹೋದ್ರಿ? ನಿನ್ನೆ ರಾತ್ರಿ 11 ಗಂಟೆಗೆ ನೀವು ಎಲ್ಲಿಂದ ಬಂದ್ರಿ? ಪರ್ಫೆಕ್ಟ್ ಟೈಮ್ ಆಗಲ್ಲ. ಹೇಳ್ಪೆಟ್ಟಿಗೆ ನಡಗಾಕೈತು, ಬೆವರು ಬಿಡ್ತು. ಪ್ರಭು ಕ್ಷಮಾ ಮಾಡ್ರಿ, ನಂದೇನು ತಪ್ಪಿಲ್ಲ. ನಾವು ಸಾಮಾನ್ಯ ಶೇರ್ಜಿ ರಾಣಿನ, ನಿಮ್ಮ ರಾಣಿನ ನನ್ನ ಮನಸ್ಸು ಕೆಡ್ಸ್ಯಾಳು, ಕ್ಷಮಾ ಮಾಡ್ರಿ, ನಾ ತಪ್ಪು ಮಾಡೀನಿ, ಯೋಗಿ ಏನು ಶಿಕ್ಷಾ ಕೊಡ್ತೀರಿ ಕೊಡ್ರಿ ಅಂತ ರಾಜನ್ ಚರಂದಾಗ ಅಡ್ಡ ಬಿದ್ದ. ರಾಣಿ ಬೆವರು ಬಿಟ್ಟು ಬಂದು, ಕ್ಷಮಾ ಮಾಡ್ರಿ, ನಾ ತಪ್ಪು ಮಾಡೀನಿ. ಅವಾಗ ಹೇಳ್ರಿ, ಮಂತ್ರಿ ಸೊಸಿ ಹೇಳ್ತಾಳ, ಪ್ರಭು ನೀವು ರಾಜರು, ರಾಜ್ಯದ ಹಿತೈಷಿಗಳು, ಇಂಥ ಶ್ರೇಷ್ಠ ಸ್ಥಾನದಾಗಿದ್ರೂ ಸಹ ನಿಮ್ಮ ಪತ್ನಿ ಅಲ್ಲದ ವ್ಯವಹಾರ ಮಾಡ್ಲು. ಯಾವಾಗ ಮಾಡ್ಲು? ಎಷ್ಟೊತ್ತು ಮಕ್ಕೊಂಡ್ಲು? ನಿಮ್ಮ ಪತ್ನಿ ಆ ವಣಿಕನ ಜೊತೆಗೆ ಶೇರ್ಜಿ ಜೊತೆ ಅದನ್ನ ಹೇಳ್ರಿ ಅಂತ. ಹೆಂಗ್ ಹೇಳೋ? ಹೇಳಕ್ಕಾಗೋದಿಲ್ಲ. ಯಾವಾಗ ಬೇಕಾಗಿ ಬರ್ತಿದ್ದ, ಯಾವಾಗ ಬೇಕಾಗಿ ಹೋಗ್ತಿದ್ದ. ಹಂಗ ನೀರ್ನ್ಯಾಗಿನ ಮೀನ, ಈ ಪ್ರಶ್ನೆಗೆ ಉತ್ತರ ಇಲ್ಲೇ ಅದ. ಹಂಗ ನೀರ್ನ್ಯಾಗಿನ ಮೀನ ತೀತಲ್ಲ ಮುಂದಿಂದ ಹೇಳೋದೇನು ಅವಶ್ಯಕತೆ ಅದ? ಏನ್ ಹೇಳೋದು? ನಾ ಅದ ನೀ ಪ್ರಪಂಚದ ಯಾವಾಗ ಶ್ವಾಸೋಶ್ವಾಸ ತಗೋತೀನಿ, ಯಾವಾಗ ಬಿಡ್ತೀನಿ ಅಂತ ಕೇಳ್ರ ಏನ್ ಹೇಳೋದು? ನೀರಿನಾಗಿರ್ತಕ್ಕಂಥ ಮೀನ ಸತತ ನೀರಿನಲ್ಲಿರ್ತದ, ನೀರಿನ ಅಂಶ ತಗೋತಿರ್ತದ, ಅದ ಎಚ್ಚರದೊಳಗ ನಿದ್ದೆ ಮಾಡ್ತದ. ಕಲಾ ಅದು. ನಮ್ಮಲ್ಲಿ ಸಮಾಧಿ ಸಿದ್ಧ ಯೋಗ ಅಂತ SSY ಅರುಣ್ ಗುರುಜಿ ತಗೋತಾರಲ್ಲ, ಸಮಾಧಿ ಸಿದ್ಧ ಯೋಗ, ಸಿದ್ಧ ಸಮಾಧಿ ಯೋಗ, SSY ಶಿಬಿರ್ ತಗೋತಾರಲ್ಲ, ಅದ್ ನಮ್ ಜೈನ ಸಿದ್ಧ ಅಂತಲ್ಲ. ಜೀವಂತ ಸಮಾಧಿ. ಜೀವಂತ ಸಮಾಧಿ ಅಂದ್ರೆ ಇದ್ದಾಗ ಸಮಾಧಿ ಮಾಡ್ಕೋದಂತ, ಇದ್ದಾಗ ಕೂತ್ಬಿಡು. ಹೆಂಗ್ ಕುಂಡ್ರದ ಹೆಣ ಕೂತಂಗ. ಹೌದಾ? ನಗಬೇಡ್ರಿ. ಇದ್ದಾಗ ಸತ್ತಂಗ್ ಕುಂಡ್ರದತ್ತ. ಇದ್ದಾಗ ಸತ್ತಾಗ ಕುಂಡ್ರು ದೊಡ್ಡದಲ್ಲ, ಸತ್ತಿರ್ತೈತಿ ಅದು. ಬೈಲಿ ಕುಣಿಸ್ರಿ ಅಲ್ಲೇ ಕುಂಡಿರ್ತೈತಿ ಅದು. ಹೌದು, ನೀವ್ ಹೆಂಗ್ ವಾಡಿಗೆರೆ ಕುಣಿಸ್ರಿ, ಕಂಪ್ಗೆರೆ ಕುಣಿಸ್ರಿ, ನೀವ್ ಹೆಂಗ್ ಕುಣಿಸ್ರಿ ಹಂಗ. ಸ್ಟ್ಯಾಚು ಆಟ ಆಡಿದ್ರೆ ಸಣ್ಣ ಇದ್ದ ಸ್ಟ್ಯಾಚು, ಅದ್ ಹಿಂಗ ಸ್ಟ್ಯಾಚು ಆಟ ಆಡಿರ್ಲಿ ಇವಾಗ ಹಂಗ. ಸ್ಟ್ಯಾಚು ಸತ್ತದದು. ಸತ್ತ ನಂತರ ಸತ್ತಂಗ್ ಕುಂಡ್ರು ದೊಡ್ಡದಲ್ಲ, ಯಾಕೆ ಸತ್ತೈತಿ ಅದ. ಇದ್ದಾಗ ಸತ್ತಂಗ್ ಕುಂಡ್ರುದ ಸಾಧನ ಅಂತ ಹೇಳ್ರು. ಇದ್ದಾಗ ಹೆಂಗ ಕುಂಡ್ರು ಸಾಮಾಯಿಕ ಅಂದ್ರ ಇದೇನು ಮೂರ್ತಿನೋ ಏನ ಜೀವಂತ ಸಾಧುಗಳದಾರು. ಕಣ್ಣು ಅಳಿಗಾಡಕತ್ತಿಲ್ಲ, ಶರೀರ ಅಳಿಗಾಡಕತ್ತಿಲ್ಲ, ಶಾಂತ ಮುದ್ರಾದಾಗ, ವೀತರಾಗ ಮುದ್ರಾದಾಗ ಜೀವಂತ ಸಮಾಧಿ. ಅಷ್ಟು ಪರಮ ಅಲೌಕಿಕ ಸುಖದ ಅನುಭವ ಯಾವ ಸಮಯದ ಸಾಧು ಸಂತರು ತಗೋತಾರಲ್ಲ, ಅದಕ್ಕ ಜೀವಂತ ಸಮಾಧಿ ಅಂತ ಹೇಳಿ. ಅಂತ ಸಮಾಧಿ ನಮ್ಮ ಆತ್ಮ ಪ್ರಾಪ್ತ ಆಗ್ಬೇಕಾದ್ರ ಅದು ಆತ್ಮಾವಲೋಕನದಿಂದ ಮಾತ್ರ ಸಾಧ್ಯ. ಮತ್ತು ಆತ್ಮನ ಸಂಬಂಧಿಗಳ ಸಂಪರ್ಕ ಮಾಡ್ರೆ ಸಾಧ್ಯ. ಯಾರ ಸಂಬಂಧಿ? ಜ್ಞಾನ ಮತ್ತು ಧ್ಯಾನ. ಜ್ಞಾನ ಮತ್ತು ಧ್ಯಾನ. ಜ್ಞಾನದಿಂದ ಸೋಹಂ ಶುದ್ಧೋಹಂ ಸಿದ್ಧೋಹಂ ಬುದ್ಧೋಹಂ ಏಕೋಹಂ ಸತ್ಯೋಹಂ ಶಾಶ್ವತೋಹಂ ಅಹಂ ಬ್ರಹ್ಮಾಸ್ಮಿ ಅಹಂ ಜಿನಾಸ್ಮಿ ಅಹಂ ಶಿವಾಸ್ಮಿ. ನಾನು ನನ್ನ ಆತ್ಮನು ಶಾಶ್ವತ ನಿತ್ಯ ಧ್ರುವ ಸ್ವರೂಪಿ ಇದ್ದಾನೆ, ಜ್ಞಾತ ದೃಷ್ಟ ಇದ್ದಾನೆ, ದೇಹದಲ್ಲಿದ್ದರೂ ಸಹ ದೇಹಾತೀತನಿದ್ದಾನೆ,
ಈ ರೀತಿ ಆತ್ಮನ್ ಚಿಂತನೆ ಮಾಡ್ತಾ ಮಾತನಾಡಲಾರ್ದ ಮೌನಿಯಾಗಿ ಜ್ಞಾನ ಮತ್ತು ಧ್ಯಾನದಲ್ಲಿ ನಿರತನಾಗಿ ಸ್ವಸಮಾಧಿ ಹೊಂದುವುದು ಸಿದ್ಧ ಯೋಗ. ಈ ಯೋಗದಲ್ಲಿ ಅನಂತ ಗುಣಿಕರ್ ನಿಜರಾಗಿ ಆತ್ಮ ಅಂತರ್ಮೂರ್ತದಾಗ ಸಿದ್ಧತ್ವ ಪ್ರಾಪ್ತಿ ಮಾಡ್ಕೋತಾನ. ಅಂತ ವ್ಯಕ್ತಿತ್ವ ಪ್ರಾಪ್ತ ಆಗ್ತದ. ಆ ವ್ಯಕ್ತಿತ್ವ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ನನ್ನ ನಿಜವಾದಂತ ಸಂಬಂಧಿಗಳು, ದಾಯಾದಿಗಳು, ನನ್ನ ಆತ್ಮನ ಚಿರಕಾಲ ಹಿತೈಷಿಗಳಿರ್ತಕ್ಕಂಥ ನನ್ನ ಆತ್ಮನ ಸ್ವಭಾವ ಜ್ಞಾತ ದೃಷ್ಟ, ನೋಡೋದು, ತಿಳಿಯೋದು, ಅರಿಯೋದು, ಅದರೊಳಗೆ ಇರೋದು, ಇದುವೇ ನಿಜವಾದಂತ ಶಾಶ್ವತ ಸಂಬಂಧ. ಸಿದ್ಧ ಶಿಲೆಯಲ್ಲೂ ಸಹ ನಮ್ಮ ಜೊತೆಗಿರ್ತಕ್ಕಂಥ ಸಂಬಂಧ. ಈ ಶಾಶ್ವತ ಸಂಬಂಧ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ಧರ್ಮ ಸಂಬಂಧ ಬೆಳೆಸ್ಕೋದು ಅವಶ್ಯಕತೆ ಅದ. ಅದಕ್ಕೆ ಹೇಳ್ರು ಧರ್ಮೋ ರಕ್ಷತಿ ರಕ್ಷಿತಃ ಯಥೋ ಧರ್ಮ ತಥೋ ಜಯ. ಇದೆಲ್ಲ ಧಾರ್ಮಿಕ ಕ್ರಿಯೆಗಳು. ಪ್ರವಚನ ಕೇಳೋದು, ಕ್ಷೇತ್ರ ದರ್ಶನ ಮಾಡೋದು, ದಾನ ಧರ್ಮ ಮಾಡೋದು, ಪರೋಪಕಾರ ಮಾಡೋದು, ಬಂದಾಗ ಕೈ ಜೋಡಿಸಿ ಹಸನ್ಮುಖಿಯಾಗಿ ಒಂದು ಸಣ್ಣ ಸ್ಮೈಲ್ ಕೊಟ್ಟ ಜೈ ಜಿನೇಂದ್ರ ಅನ್ನೋದು. ಹಿಂಗಲ್ಲ, ಜೈ ಜಿನೇಂದ್ರ ಅವಂದೇ ಹೊಟ್ಟೆ ಕಿಚ್ಚಿಗಾಗಿ ಅನ್ಬ್ಯಾಡ್ರಿ. ಮನಸ್ಸು ತೃಪ್ತಿಯಾಗಿ ಖುಷಿ ಖುಷಿಲೇ ಎರಡು ಮಾತಂದ್ ಜೈ ಜಿನೇಂದ್ರ ಅಂದ್ರ ನಿಮ್ಮ ಆತ್ಮನು ಜಿನೇಂದ್ರ ಆಗ್ತಾನೋ, ಮುಂದಿನ ಆತ್ಮನು ಜಿನೇಂದ್ರ ಆಗ್ತಾನೋ, ಪ್ರತಿಯೊಂದು ಆತ್ಮ ಕರ್ಮದಿಂದ ಮುಕ್ತ ಆಗ್ತಾನೋ. ಅಂತ ಯೋಗ್ಯತಾ ಪ್ರತಿಯೊಂದು ಆತ್ಮ ಬರ್ಲಿ. ನಾನು ಕಮ್ಮಿ ಅನ್ನೋದಕ್ಕಿಂತ ನನ್ನ ಒಳಗ ಆ ವ್ಯಕ್ತಿತ್ವ ಐತಿ, ನನ್ನ ಒಳಗೆ ಯಾವ್ದು ಕಮ್ಮಿ ಐತಿ ಅದನ್ನು ತುಂಬಿಕೊಂಡ ನಾ ಮುಂದಿನ ಪುರುಷಾರ್ಥ ಮಾಡ್ತಕ್ಕಂಥ ಭಾವನಾ ತೊಟ್ರ ನಾವು ಸ್ತ್ರೀ ಪರ್ಯಾಯದಲ್ಲಿ ವರ್ತಮಾನ ಕಾಲದಲ್ಲಿ ಮೋಕ್ಷ ಇಲ್ಲದೆ ಇದ್ರು ಸಹ ಭವಿಷ್ಯ ಕಾಲದಲ್ಲಿ ಪುರುಷ ಪರ್ಯಾಯದಿಂದ ನಾ ಪುರುಷಾರ್ಥ ಮಾಡಿ ಮೋಕ್ಷ ಪಡ್ಕೋದ್ರು ಅಂತಕ್ಕಂಥ ಮನೋಬಲ, ವಿಲ್ ಪವರ್ ನಾವು ತಯಾರು ಮಾಡ್ಕೋಬೇಕು. ವ್ಯವಹಾರದಾಗ ನಮ್ಮ ಸಂಬಂಧಿಗಳದಾರ, ಪುಣ್ಯ ಇರುತ್ತಕ್ಕ, ಜ್ಞಾನ ಇರುತ್ತಕ್ಕ, ನಿಮ್ ಒಳ್ಳೆ ಗುಣ ಇರ್ತಕ್ಕ, ಜಗತ್ತ ನಿಮ್ಮ ಜೊತೆಗಿರ್ತದ. ಯಾವಾಗ ನಿಮ್ಮ ಅಶುಭ ಕರ್ಮ ಉದಯ ಆಗ್ತದ, ಜೊತೆಗಿದ್ದವರೆಲ್ಲರೂ ದೂರ ಆಗ್ತಾರ. ಹೇಳ್ತಾರು ನಿನ್ ಹೆಂಡತಿ ಬಾಗಲ್ ತಕ್ಕ ನಡೆದವ್ರ ಸ್ಮಶಾನ ತಕ್ಕ, ಮಗ ಬೆಂಕಿ ಹಚ್ಚತಕ್ಕ, ಮತ್ ಸಂಜೆಗೆ ಬಂದ ತಮ್ಮ ಮನ್ಯಾಗ ಮಾಡ್ಲಿಕ್ಕೆ ಮತ್ತಾರು ಕೊಟ್ಟದಾರು ತಿಂತಾರೆ. ಇದು ಸಂಸಾರ ಐತಿ. ಅದಕ್ಕೆ ನಾವು ಸತ್ ನಂತರ 3 ದಿವಸ ಅಳ್ಳವ್ರ ಜೋಡಿ ಬೆನ್ನ ಹತ್ಕೊಂಡಿರೋದಕ್ಕಿತ್ತು ನಾವು ಸತ್ರ ಮೋಕ್ಷಕ್ಕೆ ಒಯ್ಯುವಂತ ಧರ್ಮ ಸಂಪತ್ತಿ ನಮ್ಮ ಜೊತೆಗೆ ಐತಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಧರ್ಮಮಯ ಜೀವನ ತೆಗೆದ್ರ ನಮ್ಮ ಆತ್ಮ ನಿಜವಾದ ಕಲ್ಯಾಣ ಆಗೇ ಆಗ್ತದ. ಆ ಭಾಗ್ಯ ಪ್ರತಿಯೊಂದು ಆತ್ಮಕ್ಕೆ ಸಿಗಲಿ. ಜೈ ಬೋಲೋ ರತ್ನತ್ರಯ ಸ್ವರೂಪ್ ಪ್ರಶಸ್ತ ಮೋಕ್ಷ ಮಾರ್ಗ ಕಿ